206ನೇ ಶಾಂಕ 117ನೇ ದೋಹಾ. ಇಂದ್ರಿಯ के संबंध बिना अहम ब्रह्म यह ज्ञान. इंद्रिय के संबंध बिना अहम ब्रह्म यह ज्ञान. कैसे वै प्रत्यक्ष प्रभु मोकु कहौ बखान. कैसे वै प्रत्यक्ष प्रभु मोकु कहौ बखान. ಇದರ ಅರ್ಥ, ಸಮರ್ಥನಾದ ಹೇ ಗುರುದೇವ, ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಅಹಂ ಬ್ರಹ್ಮ ಅಥವಾ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಈ ಜ್ಞಾನ ಪ್ರತ್ಯಕ್ಷವು ಹೇಗೆ ಆಗುತ್ತದೆ ಎಂಬುದನ್ನು ನನಗೆ ಸವಿಸ್ತಾರವಾಗಿ ತಿಳಿಸಿ ಹೇಳಿರಿ. ಸದ್ಗುರು ಶ್ರೀ ಪಂಡಿತ ಪೀತಾಂಬರ್ಜಿ ಮಹಾರಾಜ್ ಕಿ ಜೈ. ಸದ್ಗುರು ಸಾಧು ಶ್ರೀ ನಿಶ್ಚಲದಾಸ್ ಜಿ ಮಹಾರಾಜ್ ಕಿ ಜೈ. ಸದ್ಗುರು ಶ್ರೀ ಶರಣಬಸವ ಸ್ವಾಮಿ ಜಿ ಮಹಾರಾಜ್ ಕಿ ಜೈ. ಜೈ ಮಂಗಲಂ. ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ 207ನೇ ವಿಷಯಾಂಕ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ ಮತ್ತೆ 117ನೇ ದೋಹಾ. ಏನ್ ಹೇಳ್ತಾರಂದ್ರೆ, ಇಲ್ಲಿ ತನಕ ಹೇಳಿದ್ರ ತಾತ್ಪರ್ಯ, ರಾಮಕೃಷ್ಣಾದಿಗಳ ಅವತಾರಿ ಶರೀರಗಳು ಅವು ಕೂಡ ಪಾಪ ಪುಣ್ಯಗಳಿಂದ ರಚಿತವಾಗಿರುತ್ತವೆ. ಆದರೆ ಅವರ ಸ್ವಂತದ ಪಾಪ ಪುಣ್ಯಗಳ ಕರ್ಮಗಳಿಂದ ರಚಿತವಾಗಿರಂಗಿಲ್ಲ. ಉಪಾಸಕರ ತಪಸ್ಸು, ಧ್ಯಾನಗಳ ಬಲ ಮತ್ತು ರಾಕ್ಷಸರ ಪಾಪಕೃತ್ಯಗಳ ಬಲ ಯಾವಾಗ ಹೆಚ್ಚಾಗ್ತದೆ ಜಗತ್ತಿನೊಳಗ, ಅವರ ಕರ್ಮಗಳಿಗಾಗಿ ರಾಮಕೃಷ್ಣಾದಿಗಳ ಶರೀರಗಳು ಅವತರಿಸಿ ಬರ್ತವ. ಜೀವರುಗಳ ಶರೀರಗಳು ಕೂಡ ಪಾಪ ಪುಣ್ಯಗಳಿಂದಲೇ ರಚಿತ ಆಗಿರ್ತವ. ಆದರೆ ಇವ್ರದೆಂತವಪ್ಪ ಅಂತಂದ್ರೆ ತಮ್ಮ ಸ್ವಂತದ ಕರ್ಮಗಳಿಂದ ರಚಿತ ಆಗಿ ಬಂದಿರ್ತವ ಅಂತ. ರಾಮಕೃಷ್ಣಾದಿಗಳ ಅವತಾರಿಕ ಶರೀರಗಳು ಭೂತ ರಚನೆ ಅಲ್ಲ, ಚೈತನ್ಯದ ಆಶ್ರಯದಲ್ಲಿರುವ ಮಾಯಾರಚಿತಗಳಾಗಿರುತ್ತವೆ. ಆದರೆ ಜೀವರುಗಳ ಶರೀರಗಳು ಪಂಚಭೂತಗಳಿಂದ ರಚಿತವಾಗಿರುತ್ತವೆ. ಮತ್ತೆ ಪಂಚಮಹಾಭೂತಗಳು ಅದರಿಂದ ರಚಿತ ಆಗ್ಯವ? ಪಂಚಮಹಾಭೂತಗಳು ಯಾವುದರ ರಚನೆಗಳು? ಮಾಯಾ ರಚನೆಗಳು. ಮಾಯೆ ಅಜ್ಜಿ ಇದ್ದಂಗ. ರಾಮ ಕೃಷ್ಣಾದಿಗಳು ಮತ್ತು ಪಂಚಭೂತಗಳು, ಅವರ ಶರೀರಗಳು ಮತ್ತು ಪಂಚಭೂತಗಳು ಏನದಾವ ಅಂತಂದ್ರೆ ಮಾಯೆಯ ಮಕ್ಕಳಿದ್ದಂಗ. ಈ ಜೀವರುಗಳು ಹೆಂಗದಾರ ಅಂತಂದ್ರ ಆ ಪಂಚಭೂತಗಳ ಅವುಗಳಿಂದ ರಚನೆ ಆದಂತ ಮೊಮ್ಮಕ್ಕಳು.
ದೇಹಕ್ಕೆ ಸಂಬಂಧಪಟ್ಟಂತೆ, ಚೇತನಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಂದೇ. ಮಾಯೆ ಕೂಡ ಅದೇ ಚೇತನವನ್ನು ಆಧರಿಸದ, ರಾಮಕೃಷ್ಣಾದಿಗಳ ಶರೀರಗಳು ಕೂಡ ಅದೇ ಚೇತನವನ್ನು ಆಧರಿಸದ, ಮತ್ತು ಜೀವರುಗಳ ಶರೀರ ಕೂಡ, ಜೀವರುಗಳ ಚೇತನ ಕೂಡ ಅದೇ ಚೇತನವನ್ನು ಆಧರಿಸದ. ಚೇತನ ಒಂದೇ. ಆದ್ರೆ ಈ ಮಾಯೆಯಿಂದ ರಾಮಕೃಷ್ಣಾದಿಗಳ ಶರೀರಗಳು ಮತ್ತಿನ್ನೇನು ತಯಾರಾಗ್ತವ? ಮಾಯಾರಚಿತ ಅಂದ್ರೆ ಯಾವುದೇ ಅದ, ರಾಮಕೃಷ್ಣಾದಿಗಳ ಅವತಾರಿಕ ಶರೀರಗಳು ಮತ್ತು ರಾಮಕೃಷ್ಣಾದಿಗಳ ಅವತಾರ ಶರೀರ ಮಾಯಾರಚಿತವಾಗಿವೆ. ಮತ್ತು ಮಾಯೆಯಿಂದ ಮತ್ತಿನ್ನೇನು ರಚಿತ ಆಗ್ಯಾವ? ಪಂಚಭೂತಗಳು ಅಂತ ಹೇಳಕ್ ಬರಲ್ಲ. ಮಾಯೆಯಿಂದ ಏನೇನು ರಚನೆ ಆಗ್ಯಾವ್ರಿ? ರಾಮಕೃಷ್ಣಾದಿಗಳ ಶರೀರಗಳು ಮತ್ತು ಪಂಚಭೂತಗಳು. ಪಂಚಭೂತಗಳು, ರಾಮಕೃಷ್ಣಾದಿಗಳ ಶರೀರಗಳು ಮತ್ತು ಪಂಚಭೂತಗಳು ಮಾಯಾ ರಚಿತವಾಗಿವೆ. ಮತ್ತು ಜೀವರುಗಳ ಶರೀರಗಳು ಅವರವರ ಕರ್ಮ ಬಲದಿಂದ ನಿರ್ಮಾಣ, ಅವರವರ ಕರ್ಮಗಳಿಂದ ರಚನೆ ಮತ್ತು ಕರ್ಮದ ಪಂಚಭೂತಗಳಿಂದ ರಚಿತ ಆಗ್ಯವು. ಕರ್ಮಕ್ಕೆ ತಕ್ಕಂತೆ ಶರೀರ ಸಿಗ್ತದ. ಜನ್ಮ 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜನ್ಮ ಸಿಗ್ತದ. ಆದ್ರೆ ಆ ಜನ್ಮ ಸಿಗಬೇಕಾದ್ರೆ ಅದಕ್ಕೆ ಪಂಚಭೂತಾತ್ಮಕ ಶರೀರ ಬೇಕಬೇಡ? ಅದಕ್ಕೊಂದು ಪಂಚಭೂತಾತ್ಮಕ ಶರೀರ ಪಂಚಭೂತಗಳಿಂದ ಸೃಷ್ಟಿಯಾಗ್ತದೆ. ಆದ್ರೆ ಪಂಚಭೂತ ಎದರಿಂದ ಸೃಷ್ಟಿಯಾಗ್ಯದ? ಮಾಯೆ. ಮಾಯೆಯಿಂದ ಏನೇನು ಸೃಷ್ಟಿಯಾಗ್ಯದ? ಶರೀರಗಳು ಮತ್ತು ಪಂಚಭೂತಗಳು. ಇದು ಗಟ್ಟಿಯಾಗಿ ತಿಳ್ಕೋಬೇಕು. ಅದಕ್ಕೆ ಈ ಶರೀರಕ್ಕೆ ಪಂಚಭೂತಗಳೇ ತಾಯಿ ಇದ್ದಂಗೆ. ಒಂದ್ ಯಾವ್ದಾರ ಭೂತದಾಗ ಹೆಚ್ಚು ಕಡಿಮೆ ಆಯ್ತು, ನೀರ್ ಕಡಿಮೆ ಬಿದ್ದರೆ ನಡೆಯಂಗಿಲ್ಲ, ಭೂಮಿ ಕಡಿಮೆ ಬಿದ್ದರೆ ನಡೆಯಂಗಿಲ್ಲ. ಆಸರೆ ಬೇಕಲ್ಲ, ಕಂಟಿನ್ಯೂಸ್ ಆ ಭೂಮಿಯನ್ನು ಹಿಡ್ಕೊಂಡೆ ಬದುಕ್ತದೆ ಜೀವ. ಅಗ್ನಿ ಕಡಿಮೆ ಬಿದ್ದರೆ ನಡೆಯಂಗಿಲ್ಲ, ಗಾಳಿ ಕಡಿಮೆ ಬಿದ್ದರೆ ನಡೆಯಂಗಿಲ್ಲ, ಆಕಾಶ ಕಡಿಮೆ ಬಿದ್ದರೆ ನಡೆಯಂಗಿಲ್ಲ. ಬೈಲ್ ಬೇಕಾ ಇಲ್ಲ ಇದಕ್ಕೆ? ಎಲ್ಲರ ಕುಂತ್ರ ನಿಂತರ ಸುತ್ತ ಒಂದು 20 ಮಂದಿ ಬಂದು ಗಟ್ಟಿಯಾಗಿ ಹತ್ಯಾಗಿ ಕೂತ್ರ ಅಂದ್ರೆ ಹೆಂಗ್ ಮಾಡ್ತೀರಿ? ಎಲ್ಲರ ಬೈಲಿಗೆ ಓದ್ತಿರಿಲ್ಲ ಸಪರೇಟ್? ಮಂದಿ ಜಗ್ಗಿ ಮಂದ್ಯಾಗ ಕೂತರು ಯಾವಾಗ ಇದರಂದು ಎಂತ ಹೊರಗೋಲಿ ಅನ್ನಿಸ್ತಿರ್ತು. ಬೈಲು ಒಳಗೂ ಬೇಕು, ಬೈಲು ಹೊರಗೂ ಬೇಕು. ಉಸಿರಾಡಿಸುವ ರೋಗ ಇದ್ದವನಿಗೆ, ಅಸ್ತಮಾ ರೋಗಿಗೆ ಉಸಿರಾಡಿಸ್ಲಕ್ಕ ಗಾಳಿ ಆಡ್ಲಕ್ಕ ಅಲ್ಲಿ ಒಳಗೆ ಜಾಗ ಇರ್ಲಾರ್ದಕ್ಕೆ ಒದ್ದಾಡ್ತಿರ್ತಾನೆ, ದಮ್ ಬರ್ತಿರ್ತದ ಅವನಿಗೆ. ಯಾಕೆ ದಮ್ ಬರ್ತಿರ್ತದ ಅಂದ್ರೆ ಒಳಗಿನ ಬಯಲು ಹತ್ಯಾಗಿರ್ತದ. ಒಳಗಿನ ಏನು ನರಗಳ ಒಳಗ ಗಾಳಿ ಆಡ್ಲ ಶ್ವಾಸಕೋಶ ಇರ್ತದಲ್ಲ, ಶ್ವಾಸನಾಳ. ಆ ಶ್ವಾಸನಾಳ ಏನಾಗಿರ್ತದ? ರೋಗಕ್ಕೆ ಬಲಿಯಾಗಿ ಆ ಶ್ವಾಸನಾಳ ಬಾತು ಬಿಟ್ಟಿರ್ತದ, ಒಳಗೆ ಉಬ್ಕೊಂಡ್ಬಿಟ್ಟಿರ್ತದ. ಉಬ್ಕೊಂಡದಕ್ಕೆ ಅಲ್ಲಿ ಗಾಳಿ ಆಡಂಗಿಲ್ಲ, ಉಸಿರಾಡಿಸಿದ ಗಾಳಿ ಒಳಗೆ ಹೋಗಂಗಿಲ್ಲ. ಆ ಗಾಳಿ ಒಳಗೆ ಹೋಗ್ಲಿಲ್ಲ ಅಂದ್ರೆ ಆ ದೇಹದೊಳಗೆ ಪ್ರಾಣ ಚೈತನ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಣ ಚೈತನ್ಯ ಉಳಿಬೇಕಾದ್ರೆ ಆ ಗಾಳಿ ಏನ್ ಮಾಡ್ಬೇಕಾಗ್ತದ? ಒಳಗೆ ಅವ ಕಷ್ಟಪಟ್ಟು ಉಸಿರು ಹಾಕ್ಬೇಕಾಗ್ತದೆ, ಒಳಗೆ ತಗೋಬೇಕಾಗ್ತದೆ. ಅದಕ್ಕೆ ಅವನಿಗೆ ದಮ್ ಬರ್ತಿರ್ತದೆ, ದಮ್ ದಮ್ ಅಂತ. ಒಳಗನೂ ಬೈಲ್ಬೇಕು, ಹೊರಗನೂ ಬೈಲ್ಬೇಕು. ಹಿಂಗ ಪಂಚಭೂತಗಳ ಮೇಲೆ ಅವನು ಡಿಪೆಂಡ್ ಅವನ. ಆ ಶರೀರ, ಆ ಜೀವಿಯ ಶರೀರ ಪಂಚಮಹಾಭೂತಗಳ ಮೇಲೆ ಅವಲಂಬಿಸ್ಯಾರ. ಮುಂದೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳಿಂದ ರಚಿತವಾಗಿದ್ದರೆ ಹಗ್ಗ ಮೊದಲಾದವುಗಳಿಂದ ಬಂಧನಕ್ಕೊಳಗಾಗುವ ಸಂಭವವಿತ್ತು. ಭೌತಿಕ ಕ್ರಿಯೆಗಳು ಅದರ ಜೊತೆಗೆ ಮಾಡಕ್ ಬರ್ತಿತ್ತು. ಆದ್ರೆ ಹಂಗಿಲ್ಲ. ಯಶೋದೆಗೆ ಕೃಷ್ಣನನ್ನು ಹಗ್ಗದಲ್ಲಿ ಬಂಧಿಸಲು ಸಾಧ್ಯವಾಗಲಿಲ್ಲ. ಆದರೆ ಯಾವ ಜೀವನನ್ನಾದರೂ ಒಂದು ಸಣ್ಣ ಹಗ್ಗ ಸಿಕ್ಕರೂ ಸಾಕು ಅವನಿಗೆ ಬಂಧಿಸಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಅವನು ಪಂಚಭೂತಗಳಿಂದ ಆದ ದೇಹ ಇರುವ ಕಾರಣ.
ಒಂದು ವೇಳೆ ರಾಮಕೃಷ್ಣಾದಿಗಳ ಶರೀರವು ಪಂಚೀಕೃತ ಭೂತಗಳಿಂದ ರಚಿತವಾಗಿದ್ದರೆ ಬಂಧನಕ್ಕೊಳಗಾಗುವ ಸಂಭವ ಉಂಟಾಗಿ ಶಾಸ್ತ್ರಗಳಲ್ಲಿ ವರ್ಣಿಸಿದ ಕೃಷ್ಣನನ್ನು ಹಗ್ಗದಲ್ಲಿ ಬಂಧಿಸಲು ಆಗಲಿಲ್ಲ ಅಂತ ಹೇಳಿದ್ದು ಅಸಂಗತವಾಗುತ್ತದೆ. ಮಾಯಾರಚಿತ ದೇಹಕ್ಕೆ ಮಾತ್ರ ಏಕಕಾಲದಲ್ಲಿ ಇದರ ಇನ್ನ ಒಂದು ಲಕ್ಷಣ ಏನಪ್ಪಾ ಅಂದ್ರ ಈ ದೇಹಕ್ಕೆ ಒಂದೇ ಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ತೋರಿರುವ ಒಂದು ಸಾಧ್ಯತೆ ಅದ. ಇದಕ್ಕಂತ ಒಂದು ಸಾಮರ್ಥ್ಯ ಅದ ಮಾಯಾ ಶರೀರಕ್ಕೆ. ಇಲ್ಲೂ ಇರಬಹುದು, ಅಲ್ಲೂ ಇರಬಹುದು, ಎಲ್ಲೆಲ್ಲೂ ಇರಬಹುದು. ಆದರೆ ಮಾಯಾರಚಿತ ಶರೀರವನ್ನೇ ಈ ಭೌತಿಕ ಪ್ರಾಕೃತಿಕ ಪಾಶದಿಂದ ಬಂಧಿಸಲು ಅಸಂಭವ. ಆದರೆ ಈ ಮಾಯಾರಚಿತ ಶರೀರವನ್ನ ಭೌತಿಕ ಹಗ್ಗದಿಂದ ಬಂಧಿಸ್ಲಿಕ್ಕಾಗಂಗಿಲ್ಲ, ಭೌತಿಕ ಬಡಗಿ ತಗೊಂಡು ಹೊಡಿಲಿಕ್ಕಾಗಂಗಿಲ್ಲ ಮಾಯಾರಚಿತ ಶರೀರವನ್ನ. ಆದರೆ ಇವತ್ತೊಂದು ವಿಡಿಯೋ ಹಾಕಿ ನೋಡ್ರಿ, ಒಬ್ಬರು ಸಾಹಿತಿಗಳು ಮಾತಾಡ್ಯಾರ, ರಾಮಕೃಷ್ಣಾದಿಗಳು ಬಹಳ ಕಷ್ಟಪಟ್ಟಾರ, ಆ ಕಷ್ಟಪಟ್ಟದಕ್ಕ ಕಷ್ಟಪಡೋ ವ್ಯಕ್ತಿ ಅಂತಂದ್ರೆ ನಾವು ದೇವರಲ್ಲ ಅಂತ ಏನೋ ಹೇಳ್ತಾರೆ. ಯೂನಿವರ್ಸಿಟಿ ಪ್ರೊಫೆಸರ್ಗಳು ಹೇಳ್ತಾರೆ, ಸಾಹಿತಿಗಳು. ರಾಮಕೃಷ್ಣಾದಿಗಳು ಕಷ್ಟಪಟ್ಟಾರೇನ್ರಿ ಜಗತ್ತಿನಾಗ? ಕಷ್ಟಪಟ್ಟಾರ? ಏನ್ ಕಷ್ಟಪಟ್ಟಿಲ್ಲ, ಅವರೇ ಕಷ್ಟಪಡ್ತಾರ. ಕಷ್ಟ ನಿವಾರಣೆಗೆ ಬಂದವರು ಅವರೇ ಕಷ್ಟಪಡ್ತಾರ. ಕಷ್ಟ ಎಷ್ಟು ಇತ್ತು, ಹೆಂಗಿತ್ತು ಅನ್ನೋದಕ್ಕ ಚರಿತ್ರೆ ಬರೆದಿದ್ನಂತ ವಾಲ್ಮೀಕಿ. ಅದ್ರ ಸಲುವಾಗಿ ನಾನು ಹಂಗ ಕಷ್ಟಪಡ ನಾಟಕ ಆಗ್ಲಿಲ್ಲ ಅಂತಂದ್ರ ಆ ವಾಲ್ಮೀಕಿ ಬರೆದದ್ದು ಸುಳ್ಳು ಅಂತ ತಿಳ್ಕೊತಾರ. ಅದ್ರ ಸಲುವಾಗಿ ಕಷ್ಟಪಡ ನಾಟಕ ಆಡ್ಲಕತ್ತೀನಿ ಇಲ್ಲಿ ಅಂತ ಹೇಳ್ತಾನ ರಾಮ್. ಹಂಗೇನಿಲ್ಲ, ಅವೆಲ್ಲ ಶಾಸ್ತ್ರ ವಿಚಾರಗಳು. ಬರೇ ಶಾಸ್ತ್ರದಿಂದ ಮ್ಯಾಲ ಬಂದಿರಂಗಿಲ್ಲ. ಬುಕ್ನಾಗ ಈ ತುದಿಲಿಂತ ಆ ತುದಿ ತನ ಓದಿ ಅದ್ರಾಗ ಏನ್ ಓದ್ಕೊಂಡಿರ್ತಾರ ಅದೇ ಹೇಳ್ತಿರ್ತಾರ. ಅವರಿಗೆ ಶಾಸ್ತ್ರಿಗಳು ಅಂತಾರ. ಅದು ಕಮಟು ವಾಸನೆ, ಶಾಸ್ತ್ರದ ಕಮಟು ವಾಸನೆ, ಅದು ಶಾಸ್ತ್ರ ವಾಸನೆ. ಅದರಿಂದ ಏನೂ ಅವ್ರದ್ದು ಸ್ವಂತದ ಉತ್ಪತ್ತಿ ಏನೂ ಇರಲ್ಲ. ಆ ಕಡೆ ಓದಿರ್ತಾರೆ, ಈ ಕಡೆ ಹೇಳ್ತಿರ್ತಾರೆ. ಅದಕ್ಕೆ ಈ ಒಂದು ಮಾಯಾ ಶರೀರಿಗಳಾದಂತ ರಾಮಕೃಷ್ಣಾದಿಗಳನ್ನ ನಾವು ಬಂಧಿಸಲಿಕ್ಕೆ ಸಾಧ್ಯ ಆದ, ಭೌತಿಕ ಹಗ್ಗದಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭೌತಿಕ ಬಡಿಲಿಂದ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರಿಗೆ ಬಂಧಿಸ್ಲಿಕ್ಕೆ ಸಾಧ್ಯ ಅದ. ಅದರಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅದ? ಭಕ್ತಿ ಮತ್ತು ಜ್ಞಾನಗಳಿಂದ. ಭಕ್ತಿ ಮತ್ತು ಜ್ಞಾನಗಳಿಂದ ಅವರನ್ನು ಬಂಧಿಸಲಿಕ್ಕೆ ಸಾಧ್ಯ ಅದ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ. ಈ ಒಂದು ಶಾಸ್ತ್ರವನ್ನ ಓದಿ ತಾನು ಏನು ಎಲ್ಲಿ ಓದನ ಅದೇ ತನ್ನ ಅನುಭವ ಇರ್ಲಾರ್ದೆ ಇನ್ನೊಬ್ಬರಿಗೆ ಹೇಳ್ಕೊತಾದ್ರ ಅದೇನದ ವೇದಪ್ರಿಯ ಅಷ್ಟೇ. ಪುಸ್ತಕ ಆ ಕಡೆ ತಗೊಂಡು ಈ ಕಡೆ ಹೇಳ್ಬಿಟ್ರೆ ಅದು ವೇದಪ್ರಿಯ. ಅಂತ ವೇದದ ಕೆಲಸ ಅಲ್ಲವು. ಒಳಗೆ ಅನುಭವ ಅನ್ನೋದಿರ್ಬೇಕು, ಸತ್ಯದ ಭಾನ ಆಗಬೇಕು. ಅದಕ್ಕೆ ನಾದಪ್ರಿಯ ಅಲ್ಲ, ವೇದಪ್ರಿಯ ಅಲ್ಲ. ಏನ್ ಶಾಸ್ತ್ರ ಓದಿದ್ರು ಸ್ವಂತ ಅನುಭವ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಜ್ಞಾನ ಅಲ್ಲ. ಓದಿದ್ದು ಜ್ಞಾನ ಅಲ್ಲೇ ಅಲ್ಲ, ಶಾಸ್ತ್ರ ಜ್ಞಾನ ಜ್ಞಾನವೇ ಅಲ್ಲ. ಮತ್ತೇನತ್ತದಂತಂದ್ರೆ ಭಕ್ತಿ ಕಂಪಿತ. ಓದಬೇಡ, ಬರಿಬೇಡ, ಪರಮಾತ್ಮ ಅಂತ ಅದನ ಅಂತೇಳಿ ದೇವರ ಬಗ್ಗೆ ಒಂದು ಭಾವನೆ ಇಟ್ಟುಕೊಂಡು ತಾನೂ ದೇವರ ಎಲ್ಲಾನೂ ದೇವರ ಅಂತೇಳಿ ಅಖಂಡ ಬ್ರಹ್ಮ ದರ್ಶನ ಮಾಡ್ಕೊಂಡ್ರ ಭಕ್ತಿ ಕಂಪಿತ, ಜ್ಞಾನ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಅದಕ್ಕೆ ಅನುಭವ ಅನುಭವ ಅಂತ ಹೇಳಿದ್ರು ಅವರು. 100 ಓದಿ 100 ಕೇಳಿದಡೇನು, ಆಸೆ ಹರಿಯಲಿಲ್ಲ, ರೋಷ ಕಳೆಯಲಿಲ್ಲ, ಎಲ್ಲ ಹಿಂಗೆ. ಅದೇನಂತಂದ್ರೆ ವೇಷಕ್ಕೆ ತಕ್ಕ ನಡೆ ನುಡಿ ಇಲ್ಲದಿದ್ದಡೆ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ ಅಂತ. ಹಂಗೆ ನಾವು
ಏನಾಗಬೇಕಪ್ಪ ಅಂದ್ರೆ ಭಕ್ತಿ ಮತ್ತು ಜ್ಞಾನಗಳಿಂದ ಅಂತ ಒಂದು ಮಾಯಾ ಶರೀರಿಗಳಾದ ಮಹಾತ್ಮರನ್ನ ನಾವು ಬಂಧಿಸಲಿಕ್ಕೆ ಸಾಧ್ಯ ಆದ. ನಾವು ಕೃಷ್ಣ ಕೃಷ್ಣ ಅಂತ ಕರಿತೀವಿ, ಆತ ಬರುವಲ್ಲ. ದ್ರೌಪದಿ ಕರೆದ್ರ ಬಂದ. लोग कहते हैं भगवान आते नहीं. ಕೇಳಿರಿಲ್ಲ ಇದು ಹಾಡ? लोग कहते हैं भगवान आते नहीं, ಕರೆದ್ರೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರ ದ್ರೌಪದಿ ಜೈಸ ಬುಲಾತೆ ನಹಿ. ದ್ರೌಪದಿ ಕರೆದಂಗ ಕರಿಲಾರ್ದಕ್ಕೆ ಅವ ಬರಂಗಿಲ್ಲ. ದ್ರೌಪದಿ ಕರೆದಂಗ ಕರೆದ್ರೆ ಬರ್ತಾನ. ಲೋಗ ಕೇತೆ ಹೈ ಭಗವಾನ್ ಖಾತೆ ನಹಿ. ದೇವ್ರ ಏನು ತಿನ್ನಲ್ಲ ಅಂತ ಜನ ಅಂತಾರ, ಖರೆ ಯಾಕ ತಿನ್ನಲ್ಲ ಅಂತಂದ್ರೆ ಶಬರಿ ಜೈಸ ಖಿಲಾತೆ ನಹಿ. ಶಬರಿ ತಿನ್ನಿಸ್ದಂಗ ತಿನ್ಸಂಗಿಲ್ಲ, ಅದ್ರ ಸಲ ಯಾವ ಬರಂಗಿಲ್ಲ. ಬಹಳ ಚಂದದ ಹಾಡ, ಯಾವಾಗಾರ ಸಿಕ್ತಂದ್ರೆ ಹಾಕ್ತೀನಿ. ಭಗವಂತ ಅವ ಏನ್ ತಿಂತಾನ? ನಾವು ಕೊಟ್ಟ ತಿಂತಾನೇನ್ ಅಂತಿರ್ತೀವಿ. ತಿಂತಾನ, ಖಂಡಿತ ತಿಂತಾನ. ಹೆಂಗ್ ತಿಂತಾನ? ಶಬರಿ ತಿನ್ನಿಸ್ತಂಗ ತಿನ್ಸಿದ್ರೆ ತಿಂತಾನ. ಕರೆದರು ನಂಬಿ ಕರೆದಡೆ ಓ ಎನ್ನನೇ ಶಿವನು ಓ ಅಂತಾನ, ಬರ್ತಾನ. ಹೆಂಗ್ ಕರಿಬೇಕಪ್ಪ ಅಂತಂದ್ರೆ ದ್ರೌಪದಿ ಕರೆದಂಗ್ ಕರಿಬೇಕು. ಎಂತ ಘಟನೆಗಳು ನೋಡ್ರಿ ಅವೆಲ್ಲ. ಅದಕ್ಕೆ ದ್ರೌಪದಿಗೆ ಕೊಟ್ಟ ಅಕ್ಷಯಾಂಬರ ಯಾವ ಮಿಲ್ಲಿನಲ್ಲೂ ತಯಾರಾಗಿಲ್ಲ. 1000 ಮೀಟರ್ ಉದ್ದದ ಸೀರೆ, ಅದು ಮಾಯಾ ರಚಿತ ಸೀರೆ. ಯಶೋದೆಯ ಹಗ್ಗದಿಂದ ಬಂಧಿಸಲಾಗದ ಶ್ರೀಕೃಷ್ಣನು ದ್ರೌಪದಿಯ ಭಕ್ತಿ ಎಂಬ ಹಗ್ಗದಲ್ಲಿ ಬಂಧಿಸಿಬಿಟ್ಲವನಿಗೆ. ದ್ರೌಪದಿ ತನ್ನ ಭಕ್ತಿ ಎಂಬ ಹಗ್ಗದಲ್ಲಿ ಬಂಧಿಸಿ ಅವನಿಗೆ ಕರೆದವು ಬಂದ. ಯದ್ಯಪಿ ಪಂಚಭೂತಗಳಿಂದ ರಚಿತವಾದ ಸಿದ್ಧ ಯೋಗಿಗಳ ಶರೀರದಲ್ಲಿಯೂ ಕೂಡ ಬಂಧನ ಮೊದಲಾದವುಗಳು ಆಗುವುದಿಲ್ಲ. ಬರೇ ಮಾಯಾ ಶರೀರಗಳಾದ ಮಾಯೆಯಿಂದ ರಚಿತವಾದ ರಾಮಕೃಷ್ಣಾದಿ ಅವತಾರಿಗಳ ಶರೀರಗಳೇ ಶ್ರೇಷ್ಠ ಅಂತ ತಿಳ್ಕೋಬೇಡ್ರಿ ಜೀವಾತ್ಮರೇ. ನೀವು ಸಿದ್ಧ ಯೋಗಿಗಳಾದ್ರೆ ಅಂತಂದ್ರ ನಿಮ್ಮ ಶರೀರವನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುದೇವರ ಒಂದು ವ್ಯೋಮಕಾಯದ ಒಂದು ಉದಾಹರಣೆ, ಅಂಥವು ಸಾಕಷ್ಟು ಉದಾಹರಣೆಗಳದಾವ ನಮ್ಮ ದೇಶದ ಇತಿಹಾಸದೊಳಗೆ. ಹನುಮಂತನಿಗೆ ಬಂಧಿಸ್ಲಿಕ್ಕಾಯ್ತನ್ರಿ ರಾವಣ. ಅವನಿಗೆ ಹಿಡಿಲಕ್ಕೆ ಹೋಗಿ ಇಡೀ ಚಿನ್ನದ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡಿ ಬಂದ್ಬಿಟ್ಟ. ಹಂಗ ಸಿದ್ಧ ಯೋಗಿಗಳು ಯಾರು ಇರ್ತಾರ ಆ ಯೋಗಿಗಳ ಶರೀರಗಳನ್ನು ಕೂಡ ಬಂಧಿಸ್ಲಿಕ್ಕಾಗಂಗಿಲ್ಲ. ತಥಾಪಿ ಯೋಗಿಗಳ ಶರೀರದಲ್ಲಿ ಏನದ ಸಾಧಕಾವಸ್ಥೆಯಲ್ಲಿ ಇರುವಾಗ, ಇನ್ನೂ ಸಾಧಕ ಅವಸ್ಥೆಯಲ್ಲಿರುವಾಗ ಬಂಧನಗಳು ಸಂಭವವಿರುತ್ತವೆ. ಯಾವಾಗ ಯೋಗಾಭ್ಯಾಸ ಮುಗಿದು ಸಿದ್ಧಾವಸ್ಥೆಗೆ ಹೋಗ್ತಾನ, ಸಿದ್ಧಾವಸ್ಥೆಗೆ ಹೋದಾಗ ಏನಾಗ್ತದ? ಧರ್ಮ, ಅರ್ಥ, ಕಾಮ ಈ ಮೂರು ಮುಗಿದೋಗ್ಬಿಟ್ಟಿರ್ತಾವ ಅವನಿಗೆ. ಸಿದ್ಧಾವಸ್ಥೆ ಒಳಗಿದ್ದಾಗ ಅಲ್ಲಿ ಧರ್ಮದ ಪ್ರಕಾರ ನಡಿಬೇಕನ್ನೋದನ್ನು ಅವನಿಗೇನು ಹಿಂಗ ನಡಿಬೇಕನ್ನೋ ಅವಶ್ಯಕತೆನೂ ಇಲ್ಲ. ಅರ್ಥ ಅಂತಂದ್ರ ಏನಾರ ಶಾಸ್ತ್ರ ಹೇಳಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕನ್ನೋ ಅವಶ್ಯಕತೆನೂ ಇಲ್ಲ. ಮತ್ತವ ಈ ಜಗತ್ತಿನೊಳಗೆ ಏನಾರ ಸಂಪಾದಿಸಬೇಕು ಅಂತನ್ನಂಥದ್ದು ಏನು ಅವನಿಗೆ ಅವಶ್ಯಕತೆ ಇರಲ್ಲ. ಕಾಮ ಅಂದ್ರೆ ಯಾವ ಭೋಗಗಳ ಮೇಲೂ ಅವನಿಗೆ ಅಪೇಕ್ಷೆ ಇರಲ್ಲ. ಎಲ್ಲಾ ಈ ಪುರುಷಾರ್ಥಗಳು ಏನ್ ಮಾಡ್ತಾವ? ಬಂಧನ, ದಾಹ ಮೊದಲಾದವುಗಳ ಒತ್ತಡಗಳು ನಾಶ ಆಗಿ ಹೋಗ್ಬಿಡ್ತಾವ. ಧರ್ಮ, ಅರ್ಥ, ಕಾಮದ ಒತ್ತಡಗಳು ನಾಶ ಆಗಿ ಕೇವಲ ಮೋಕ್ಷ ಒಂದೇ ಇರ್ತದಲ್ಲ, ಅಂಥವನಿಗೆ ಅದರಿಂದಲೂ ಬಂಧಿಸ್ಲಿಕ್ಕೆ ಆಗಂಗಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ಯಾವ ಯೋಗ ಸಿದ್ಧಿ ಪಡೆಯದೇ ಇದ್ದರೂ ಬಂಧನಕ್ಕೊಳಗಾಗುವುದಿಲ್ಲ. ಆದರೆ ಜೀವರುಗಳು ಸಹಿತ ಅವತಾರಿ ಪುರುಷರ ಶರೀರಗಳ ಹಾಗೆಯೇ
ತಮ್ಮ ಶರೀರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವ, ಮಾರ್ಪಾಡು ಮಾಡಿಕೊಳ್ಳುವ ಸಾಧ್ಯತೆ ಆದ ಇವ್ರು ಹೆಂಗಪ್ಪ ಅಂದ್ರೆ ಯೋಗ ಸ್ಥಿತಿ ಪಡೆದು ಈ ರೀತಿಯಾದಂತ ಅವತಾರಿ ಪುರುಷರ ಹಾಗೆ ಇವರು ಕೂಡ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಬಂಧನಕ್ಕೊಳಗಾಗುವ ಸಂಭವ ಇರುವುದೇ ಇಲ್ಲ ಯೋಗಿಗಳ ಶರೀರಕ್ಕೆ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಯೋಗ ಸಾಧನೆಯಿಂದ ಬಾಧವಾಗಿಲ್ಲ. ಯೋಗ ಸಾಧನೆಯಿಂದ ಬಂಧನಾದಿಗಳು ಬಾಧವಾಗಿಲ್ಲ. ಅವರ ಶರೀರಗಳು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗಿಲ್ಲ. ಆದ್ದರಿಂದ ಅವರ ಶರೀರಗಳು ಭೂತಗಳ ಪರಿಣಾಮಗಳಲ್ಲ. ಯೋಗಿಗಳು ಏನ್ ಮಾಡಬೇಕು? ತಪಸ್ಸು ಮಾಡಿ ಸಿದ್ಧ ಯೋಗಿಗಳಾಗಿ ಬಂಧನಕ್ಕೊಳಗಾಗದಂತೆ ಆಗಿರುತ್ತಾರೆ. ಆದರೆ ಅದಕ್ಕೂ ಮೊದಲು ಅವರು ಕೂಡ ಬಂಧನಕ್ಕೊಳಗಾಗುವವರೇ ಆಗಿರುತ್ತಾರೆ. ಆದರೆ ರಾಮಕೃಷ್ಣಾದಿಗಳು ಮೊದಲೂ ಬಂಧನಕ್ಕೊಳಗಾಗುತ್ತಿದ್ದವು ರಾಮಕೃಷ್ಣಾದಿಗಳು ಹಾಗಲ್ಲ. ಅವರ ಶರೀರಗಳು ಮೊದಲು ಬಂಧನಕ್ಕೀಡಾಗುತ್ತಿದ್ದವು. ಅವರ ಶರೀರ ಸ್ವಭಾವ ಸಿದ್ಧವಾಗಿದೆ. ಅವರ ಶರೀರ ಬಂಧನಕ್ಕೀಡಾಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಂಧನಕ್ಕೀಡಾಗುತ್ತಿದ್ದವು ಅಂತ ಈಗಾಗಿಲ್ಲ ಅಂತ ಹಿಂಗ್ ಹೇಳಲಿಕ್ಕಾಗಂಗಿಲ್ಲ. ಈ ಜೀವಿಗಳ ದೇಹಗಳು ಮೊದಲು ಬಂಧನಕ್ಕೀಡಾಗ್ತಿದ್ದು. ಯಾಕಂದ್ರೆ ಪಂಚಭೂತಗಳಿಂದ ರಚನೆ ಆಗಿದ್ದಕ್ಕ ಆ ಪಂಚಭೂತಗಳ ಕಾರ್ಯಗಳಾದ ಧರ್ಮ, ಅರ್ಥ, ಕಾಮ ಅಂತೇನದವಲ್ಲ, ಇವುಗಳನ್ನ ಮೀರಿ ನಿಂತು ಮೋಕ್ಷ ಪಡೆದಾಗ ಅದೊಂದು ಶರೀರನು ಮಾಯಾ ಶರೀರ ಆಗ್ತದ. ಆದಾಗ ಏನಾಗ್ತದ? ಆ ಯೋಗಿಯ ಸಿದ್ಧ ಯೋಗಿಯ ಶರೀರ ಕೂಡ ಬಂಧನಕ್ಕೊಳಗಾಗುವುದಿಲ್ಲ. ಇವನು ಪ್ರಯತ್ನ ಪಟ್ಟು ಅಂತ ಒಂದು ಮಾಯಾ ಶರೀರವನ್ನು ಪಡ್ಕೊಳ್ಳಕ್ ಸಾಧ್ಯ ಅದ. ಆದರೆ ರಾಮಕೃಷ್ಣಾದಿಗಳ ಶರೀರ ಜೀವಿಗಳ ಶರೀರಗಳ ಹಾಗೆ ಮೊದಲು ಬಂಧನಕ್ಕೊಳಗಾಗ್ತಿತ್ತು, ಈಗ ಆಗ್ತಿಲ್ಲ ಅಂತ ಅವ್ರು ಹೇಳಕ್ಕಾಗಂಗಿಲ್ಲ. ಅವರು ಸ್ವಭಾವ ಸಹಜ ಸಿದ್ಧವಾಗಿ ಅವರು ಬಂಧನಕ್ಕೊಳಗಾಗಲಾರದಂತ ಮಾಯಾ ಶರೀರಗಳಾಗಿರುತ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರ? ದೊಡ್ಡ ದೊಡ್ಡ ಮಹಾತ್ಮರು, ಸಂತರು, ಶರಣರು ಬಂದ ಕೂಡ್ಲೇನೆ ಬಗಲ ಕರ್ಕೊಂಡು ಕುಂದಿರ್ತಾರ. ಯಾಕಂದ್ರೆ ಸಾಧನೆಯ ಮೂಲಕ ಮೇಲ್ ಬಂದವ್ರು. ಅವ್ರಿಗೂ ಅವರು ಮರ್ಯಾದೆ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ ಈ ಪಾಯಿಂಟು? ನೀವು ಸಹಿತ ರಾಮಕೃಷ್ಣಾದಿಗಳ ಹಾಗೆ ಮಾಯಾ ಶರೀರಗಳಾಗಿ ಯಾವ ಬಂಧನಕ್ಕೂ ಒಳಗಾಗದ ಹಾಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನಂಥದ್ದು ಹೇಳಿದರು. ಆತ್ಮೋದ್ಧಾರ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ ಅಂತ ಎಷ್ಟು ಚಂದ ಹೇಳಕತ್ತಾರ. ಆತ್ಮವಿಶ್ವಾಸ ಹೆಚ್ಚು ಮಾಡ್ಲಕತ್ತಾರ ಇಲ್ಲಿ ನಿಶ್ಚಲ್ ದಾಸರು. ಅವರನ್ನೇ ಶ್ರೇಷ್ಠ ಮಾಡಿಕೊಂಡು ನೀವು ಹಂಗೆ ಉಳಿಬೇಡ್ರಿ, ನೀವು ಯೋಗಿಗಳಾಗ್ರಿ, ಜ್ಞಾನಿಗಳಾಗ್ರಿ, ನೀವು ಯಾವ ಬಂಧನಕ್ಕೊಳಗಾಗುವುದಿಲ್ಲ, ನೀವು ಜೀವನ ಅತ್ಯಂತ ಆನಂದಮಯವಾಗಿ ಕಳಿಬಹುದು ಅಂತ ದಾರಿ ಮಾಡಿಕೊಡ್ಲಕತ್ತಾರ. ಮುಂದೆ ನಿನ್ನೆ ತನಕ ಇಷ್ಟು ಹೇಳಿತ್ತು. ಮಾಂಡುಕ್ಯ ಭಾಷ್ಯದ ಟೀಕೆಯಲ್ಲಿ, ಮಾಂಡುಕ್ಯ ಉಪನಿಷತ್ತೇನದಲ್ಲ ಅದಕ್ಕೆ ಭಾಷ್ಯ ಬರೆದರ ಯಾರು? ಆನಂದಗಿರಿ ಅಂತ ಮಹಾತ್ಮರು. ಏನ್ ಹೇಳ್ತಾರ? ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮಗಳೆಂದು ಹೇಳುತ್ತಾರೆ. ಅದು ಸ್ಥೂಲ ದೃಷ್ಟಿಯಿಂದ ಹೇಳಿದ್ದು. ಅಂದ್ರೆ ಬೇರೆ ಶರೀರಗಳಂತೆ ಅವರ ಶರೀರಗಳು ತೋರುತ್ತಿರುವ ಕಾರಣ ಹೇಳಿದ್ದು. ಏನ್ರಿ, ರಾಮಕೃಷ್ಣಾದಿಗಳಿಗೂ ಗಾಯ ಆದರೆ ರಕ್ತ ಬರ್ತಿತ್ತಾ? ಇಲ್ಲ. ಅವ್ರದ್ದು ಶರೀರ ಭೂತ ರಚನೆಯಂತೆ ಆದ ಪಂಚಭೂತಗಳಿಂದ ಆಗ್ಯದ. ನೀವ್ ಯಾಕಿಂತವೆಲ್ಲ ದೊಡ್ಡ ಹೇಳ್ತೀರಿ ಅಂತ ಅಂದಾಗ, ಯಾಕೆ ಹೇಳ್ಯಾರ ಆ ರೀತಿ ಭೂತದ ಪರಿಣಾಮಗಳಂತ ಯಾಕೆ ಹೇಳ್ಯಾರ ಅಂತಂದ್ರ ಆ ರೀತಿ ಅವು ತೋರ್ತವ, ಇರಂಗಿಲ್ಲ ಅಷ್ಟೇ. ಜೀವರ ಶರೀರಗಳು ಕಣ್ಣಿಗೆ ಕಾಣಿಸುತ್ತಿವೆ, ಹಾಗೆ ರಾಮಕೃಷ್ಣಾದಿಗಳ ಶರೀರಗಳು ಕಣ್ಣಿಗೆ ಕಾಣಿಸುತ್ತಿರುವ ಕಾರಣ ಭೂತಗಳ ಪರಿಣಾಮ ಅಂತ ಹೇಳಿದ್ದು. ವಾಸ್ತವಿಕವಾಗಿ ಶ್ರೀ ಶಂಕರಾಚಾರ್ಯರು ಗೀತಾ ಭಾಷ್ಯದಲ್ಲಿ ಜೀವರುಗಳಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿಯೇ ಶರೀರಧಾರಿಗಳಂತೆ ಮಾಯೆಯ ಬಲದಿಂದ ಪರಮಾತ್ಮನು
ಕೃಷ್ಣ ರೂಪದಿಂದ ತೋರುತ್ತಾನೆ. ಅಂಥವನು ಜನ್ಮಗಳಿಂದ ಪುನರ್ಜನ್ಮಗಳಿಂದ ಪೂರ್ವ ಜನ್ಮಗಳಿಂದ ರೈತನಾಗಿರ್ತಾನೆ. ಕೃಷ್ಣ ರಾಮ ಇವರೇನರ ಪೂರ್ವ ಜನ್ಮ ಪುನರ್ಜನ್ಮಕ್ಕೆ ಇವರು ರೈತವಾಗಿರ್ತಾರೆ. ಇವರಿಗಂತಾವೇನು ಜನ್ಮ ಜನ್ಮಾಂತರ ಇರಂಗಿಲ್ಲ. ಹಿಂದಿನ ಜನ್ಮದ ಕರ್ಮ ಪಡೆದ ಈ ಜನ್ಮಕ್ಕೆ ಬಂದರಂತಂಥದ್ದು ಏನೂ ಇಲ್ಲ. ಶರೀರ ಏನಪ್ಪಾ ಅಂತಂದ್ರೆ ಈ ಜೀವರುಗಳ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿಯೇ ಜೀವರುಗಳಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿಯೇ ಅವರು ಶರೀರಧಾರಿಯಾಗಿ ಬಂದಿರ್ತಾರ. ಅವರೇನು ಕರ್ಮದ ಬಲದಿಂದ ಶರೀರಧಾರಿಗಳಾಗಿ ಬರಂಗಿಲ್ಲ. ಅವರಿಗೆ ಪೂರ್ವ ಜನ್ಮ ಪುನರ್ಜನ್ಮಗಳ ಯಾವುದೂ ಕಾಟ ಇರಂಗಿಲ್ಲ. ವಾಸುದೇವನ ಮೂಲಕ ದೇವಕಿ ಇಂದ ಉಂಟಾದ ಕೃಷ್ಣನ ಜನ್ಮವಾದರೂ ಕೂಡ ಮಾಯೆಯಿಂದಲೇ ತೋರುವಂತದ್ದಾಗಿರುತ್ತದೆ. ಅವರು ತಂದೆ ತಾಯಿ ಹೊಟ್ಟಿಲೆ ಹುಟ್ಟಿ ಬಂದಾರ ಅಂದ್ರೂ ಸಹಿತ ಅದು ಮಾಯಾ ಶರೀರವೇ ಆಗಿರುತ್ತದೆ. ಈ ರೀತಿಯಿಂದ ಭಾಷ್ಯಕಾರರು ಕೃಷ್ಣ ಶರೀರವನ್ನು ಮಾಯಾ ಶರೀರವೆಂದು ಹೇಳುತ್ತಾರೆ. ಕೃಷ್ಣ ಎಂದರೆ ಮೇಲಿಂದ ಬಿದ್ದಿಲ್ಲ, ಅವನು ಕೂಡ ದೇವಕಿ ವಾಸುದೇವರಿಂದ ಹುಟ್ಟಿ ಬಂದಿದ್ದಾನೆ. ಅಂದರೂ ಕೂಡ ಮಾಯೆಯ ಬಲದಿಂದವೇ, ಮಾಯೆಯ ಜಗನ್ಮಾತೆ ಆಕಿನೇ ರಕ್ಷಣೆಗಾಗಿ ಜೀವರುಗಳ ರಕ್ಷಣೆಗಾಗಿ ಬಂದಿರ್ತಾಳ. ಮಾಯಾ ಶರೀರನೇ ಅದು ಅಂತ. ಅವತಾರಿಕ ಪುರುಷರು ಅವರ ಶರೀರಗಳು ಅವರಿಗೆ ಅನೇಕ ಜನ್ಮಗಳು ಪಾಪ ಪುಣ್ಯಗಳ ಬಂಧನ ರೂಪ ಕರ್ಮ ಅಲ್ಲ, ಕರ್ಮ ರಚಿತ ಅಲ್ಲ. ಅವರಿಗೆ ಪಾಪ ಪುಣ್ಯ ಬಂಧನ ಇಲ್ಲ, ಅನೇಕ ಜನ್ಮಗಳು ಅಂತಿಲ್ಲ, ಕರ್ಮ ರಚಿತ ಅಲ್ಲ, ಭೂತ ರಚಿತ ಅಲ್ಲ. ಅವರ ಇಚ್ಛಾನುಸಾರ ರೂಪಧಾರಣೆ ಮಾಡಿಕೊಂಡು ಭೂಮಿಗೆ ಅವತರಿಸಿ ಬರುತ್ತಾರೆ. ಅವರಿಷ್ಟ ಅದು. ಕರ್ಮದ ಕಾಟಕ್ಕ ಅದನ್ನು ಅನುಭವಿಸಬೇಕು ಅಂತೇಳಿ ಬರೋದು ಜೀವಿಗಳು. ಆದರೆ ಈ ಜೀವಿಗಳಿಗೆ ಉದ್ಧಾರ ಮಾಡಬೇಕು, ಅವರ ಹೃದಯದೊಳಗೆ ಭಕ್ತಿ ಹೆಚ್ಚಿಸಬೇಕು, ಅವ್ರ ಮತಿ ಒಳಗೆ ಜ್ಞಾನ ತುಂಬಬೇಕು ಅಂತೇಳಿ ಏನು ಮಹಾತ್ಮರು ಬರ್ತಾರಲ್ಲ, ಅವ್ರು ಬಂದಾಗ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಅವ್ರ ಇಚ್ಛೆಯಿಂದ ಬಂದಿರ್ತಾರ ಇಲ್ಲ? ಬಂದಿರ್ತಾರಲ್ರಿ. ಅವ್ರು ತಮ್ಮ ಇಚ್ಛೆಯಿಂದ ಕರ್ಮದ ಒತ್ತಡದಿಂದ ಬಂದಿರಲ್ಲ, ಅವ್ರ ಇಚ್ಛೆಯಿಂದ ಬಂದಿರ್ತಾರೆ. ಅವ್ರ ಇಷ್ಟ ಕರ್ಮಾಧೀನ. ರಾಘವೇಂದ್ರ ಕಾಂತಣ್ಣವಾರ ಅಂತ ಒಬ್ಬರು ಮಹಾತ್ಮರು ರಾಯಚೂರಲ್ಲಿ. ಅವ್ರು ಇಂಜಿನಿಯರ್ ಅದರ, ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಅದರ, ಏನೆಲ್ಲ ಅದರ. ಮಿತ್ರರು ಹೌದು, ಪರಿಚಯದವರು ಹೌದು, ಹಿತೈಷಿಗಳು ಹೌದು, ಏನೆಲ್ಲ ಹೌದೇ ಹೌದು. ಅವರು ನಾವು ಒಂದೇ ಇದ್ದಂಗದೀವಿ. ಅವರು ಯಾವಾಗ ಎಲ್ಲಿ ಸಿಕ್ಕರೂ 5 ರಿಂದ 10 ನಿಮಿಷ ಆತ್ಮೀಯವಾಗಿ ಮಾತಾಡ್ತೀವಿ. ಏನಿಲ್ಲ, ನಿನ್ನ ಒಮ್ಮಿದೊಮ್ಮೆಗೆ ಏನ್ ಮಾಡಿಬಿಟ್ರು, ಕೂಡ್ರಿ ಗಾಡಿ ಮೇಲೆ ಕುಂತೆ. ವಾಕಿಂಗ್ ಹೋಗಿ ಬರೋ ಟೈಮ್ನ ಗಾಡಿ ಮೇಲೆ ಕುಂತ. ವಾಕಿಂಗ್ ಬಂದಿನಿ. ವಾಕಿಂಗ್ ಏನ್ ವಾಕಿಂಗ್ ಮಾಡ್ತೀನಿ, ನನ್ನ ಸಂಗಟ್ ಟಾಕಿಂಗ್ ಮಾಡಿ ಕುಂದ್ರ ಗಾಡಿ ಮೇಲೆ ಅಂತ. ನಿನ್ನ ಸಂಗಟ್ ಟಾಕಿಂಗ್ ಮಾಡ್ಬೇಕತ್ತೀನಿ, ವಾಕಿಂಗ್ ಮಾಡಿ ಕುಂದ್ರಸ್ಕೊಂಡು ಸೀದಾ ಮನೆಗೆ ಬಂದ್ರು. ಅಂಥವ್ರಿಗೆ ಕರೆದ್ರು ಬರಂಗಿಲ್ಲ. ಅವ್ರು ತಾವೇ ನಮ್ಮ ಮನೆಗೆ ಬಂದ್ರು ಗಾಡಿ ತಗೊಂಡು. ಬ್ರಾಹ್ಮಣ ಸಮಾಜದ ಸಂಪೂರ್ಣ ಬ್ರಾಹ್ಮಣ ಸಮಾಜ ರಾಯಚೂರಿಂದ ಅವರು ಕಾರ್ಯದರ್ಶಿಗಳನ್ನ. ಈಗ ಅವರೇ ನಮ್ಮ ಮನೆಗೆ ಬಂದಾಗ ಅದು ದೇವ್ರು ಹೌದಾ ಅಲ್ಲ? ದೇವತೆನೇ ನಮ್ಮ ಮನೆಗೆ ನಡೆದು ಬಂದಾಗ ಕೂಡಿಸಿ ಉಪಚಾರ ಮಾಡ್ಬೇಕ? ಇವ ಯಾಕೆ ನಮ್ಮ ಮನೆ ಕಡೆ ಕರ್ಕೊಂಡು ಹೊಂಟ ಅನ್ಬೇಕ? ಏನು ಮಹಾತ್ಮರು ಬಂದಾಗ ಆಯ್ತು ಬಂದ, ಏನು ಉಪಚಾರ ಏನು ಎಲ್ಲ ಮನ್ಯಾಗ ಒಂದು 10 ಶಾಲೆ ಇಟ್ಟಿರ್ಬೇಕು. ಯಾವಾಗನು ಅಂತವ್ರು ಬಂದ ಹೊತ್ನಾಗ ಆಯ್ತು ಅದೊಂದು ಶಾಲೆ ಹಚ್ಬೇಕು, ಒಂದು ನಿಶ್ಚಲ್ ದಾಸಿ ಫೋಟೋ ಕೊಡ್ಬೇಕು, ಕೊಟ್ಟು ಶಿವಾಯ ನಮ ಅಂತೇಳಿ ನಮಸ್ಕಾರ ಮಾಡಿ ಕಳಿಸ್ಬೇಕು. ಇದು ಮಾಡಬೇಕಾದ ಪದ್ಧತಿ. ಯೋಗಿ ಕುಲ, ಸಿದ್ಧ ಕುಲ, ಜ್ಞಾನಿ ಕುಲ ಯಾರ ಬಾಂದ್ರು ಅಂತಂದ್ರೆ ಅವ್ರಿಗೆ ನಾವು ಏನ್ ಮಾಡ್ಬೇಕು? ಇಂಥ ಒಂದು ಉಪಚಾರಕ್ಕೆ ಯಾವಾಗಲೂ ತಯಾರಿರ್ಬೇಕು. ಅವ್ರಿಗೆ ಉಪಚಾರ ಮಾಡೋದ್ರಾಗ ಸೂಕ್ಷ್ಮವಾಗಿ ಇರಬೇಕು.
ಎಲ್ಲರಿಗೆ ವಯಸ್ಸಾಗಿರ್ತಾವ. ಅದಂಗಾತು, ಇದು ತಿನ್ನೇಬೇಕು, ಇದು ಕುಡಿಯಬೇಕಂತ ಯಾರಿಗೆ ಜಬರ್ದಸ್ತಿ ಮಾಡಬಾರ್ದು. ಎಲ್ಲಾನು ನಮ್ಮಲ್ಲಿ ಉಪಚಾರಕ್ಕ, ನಿಮ್ಮ ಸಲುವಾಗಿ ನಾವು ಏನ್ ಮಾಡಂತ ಎಲ್ಲದಕ್ಕೂ ತಯಾರದೇವಿ. ಆದ್ರೆ ನಿಮಗೆ ಏನ್ ಬೇಕು ಹೇಳ್ರಿ ಅಂತೇಳಿ ಅವ್ರಿಗೆ ಏನ್ ಬೇಕು ಅಷ್ಟು ಕೇಳಿ ಸಂತೋಷ ಪಡಿಸಿ ಕಳಿಸ್ಬೇಕು. ನಿನ್ ತಾವೇ ಬಂದ್ರು, ನಮ್ಮ ಭಾಗ್ಯಪ್ಪ ಚಲೋ ಆಯ್ತು ಬಂದ್ರಪ್ಪ. ಹಂಗ ಒಂದು ಸಂತೋಷ ಪಡಬೇಕು. ಅದಕ್ಕೆ ಅವರ ಇಚ್ಛಾನುಸಾರ ರೂಪಧಾರಣೆ ಮಾಡಿಕೊಂಡು ಭೂಮಿಗೆ ಅವತರಿಸಿ ಬರ್ತಾರ. ಅವತಾರಿ ಪುರುಷರು ಅವರೇನು ಅವ್ರ ಕರ್ಮ ಅನುಭವಿಸ್ಲಿಕ್ಕಂತ ಬಂದಿರಂಗಿಲ್ಲ, ಅವ್ರದ್ದು ಯಾವ ಕರ್ಮಗಳು ಇರಂಗಿಲ್ಲ. ಅನುಭವಸಾರ ಗ್ರಂಥದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ, ವೇದಾಂತ ರತ್ನಾಕರ ಬರ್ಕೋರಿ ಒಂದ್ ಕಡೆ, ಪೇಜ್ ನಂಬರ್ 237, 7ನೇ ಸಂಧಿ. ವೇದಾಂತ ರತ್ನಾಕರ ಅಂತಂದ್ರ ಆ ನಿಜಗುಣರ ಎಲ್ಲಾ ಶಾಸ್ತ್ರಗಳು ಒಂದೇ ಬುಕ್ನಾಗ, ಒಂದ್ ಸಣ್ಣ ನೋಟ್ಬುಕ್ ಇದ್ದಂಗ ಅದಾವ. ಅದ್ರೊಳಗೆ ಟೀಕೆ ಇರಂಗಿಲ್ಲ, ಬರೇ ಪದ್ಯ ಇರ್ತಾವ. ಆ ಬುಕ್ಕಿನೊಳಗ 237ನೇ ಪೇಜ್ 7ನೇ ಸಂಧಿ ಸೂತ್ರ ಏನಂದ್ರ, ಕರ್ಮ ವಾಸನೆ ಕೆಡದೆ ಅಂತ ಅದು ಸೂತ್ರ. ನರರಿಗೀ ಶರೀರದಲ್ಲಿ ಅಧಿಕಾರ ವಾಸನೆಯ ಸುರರಿಗದು ದಶಕಲ್ಪ ಕಾರಿಯದು ಎಂದು ತಿಳಿ ನೀನು ಅಂತ ಒಂದು ಶಬ್ದ ಬಳಸ್ಯಾರ ಅವರು. ನರರಿಗೀ ಶರೀರದಲ್ಲಿ ಅಧಿಕಾರ ವಾಸನೆಯು ಸುರರಿಗದು ದಶಕಲ್ಪ ಕಾರಿಯದು ಎಂದು ತಿಳಿ ನೀನು ಅಂತೇಳಿ 7ನೇ ಸಂಧಿ. ಇಲ್ಲಿ ಏನು ಹೇಳುತ್ತಿದ್ದಾರೆಂದರೆ, ತೀರುವುದು ನರರಿಗೆ ಈ ಶರೀರದಲ್ಲಿ ಅಧಿಕಾರ ವಾಸನೆಯ ಸುರರಿಗೆ ಅದು ದಶಕಲ್ಪ ಕಾರ್ಯವುದು ಎಂದು. ಅಂತಂದ್ರೇನು? ಪ್ರಾರಬ್ಧ ಕರ್ಮದ ವಾಸನೆ 2 ಪ್ರಕಾರ, ಒಂದು ಅಧಿಕೃತ, ಇನ್ನ ಒಂದು ಅವಿಕಾರ. ಜೀವರಿಗೆ ಅಧಿಕೃತ ಪ್ರಾರಬ್ಧ ಅಂದರೆ ಮನುಷ್ಯರಿಗೆ ಅಧಿಕೃತ ಪ್ರಾರಬ್ಧವಿರುತ್ತದೆ. ಒಂದೇ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಭೋಗಿಸಿ ತೀರಿಸಲಿಕ್ಕೆ ಸಾಧ್ಯವಿದೆ. ಪ್ರಾರಬ್ಧ ಅಂದರೆ ಇದೇ ಜನ್ಮದಲ್ಲಿ ಅನುಭವಿಸಬೇಕಾದ ಕರ್ಮ. ಈ ಜನ್ಮಕ್ಕೆ ಫಲವನ್ನು ಕೊಡತಕ್ಕಂಥ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತಾರೆ. ಜೀವಿಗಳಿಗೆ ಒಂದೇ ಜನ್ಮದಲ್ಲಿ ಫಲವನ್ನು ಕೊಡಲು ಕಾರಣೀಭೂತವಾದ ಪ್ರಾರಬ್ಧ ತೀರುತ್ತದೆ, ಮುಗಿದು ಹೋಗುತ್ತದೆ. ಆದರೆ ಅವಿಕಾರ ಪ್ರಾರಬ್ಧ ಉಳ್ಳ ದೇವತೆಗಳಿಗೆ ಮಾತ್ರ ಅವು ಒಂದೇ ಜನ್ಮದಲ್ಲಿ ತೀರುವುದಿಲ್ಲ. ಅವರು ದಶಕಲ್ಪಗಳ ಕಾಲಾಂತರದಲ್ಲಿ ತಮಗೆ ಬೇಕಾದ ಜನ್ಮಗಳನ್ನು ಪಡೆಯುತ್ತಾರೆ. ಏನ್ರಿ ಹೆಂಗದಲ್ಲಿದು? ಜೀವರುಗಳಿಗೆ ಅಧಿಕಾರ ಪ್ರಾರಬ್ಧ, ಸುರರಿಗೆ ಅವಿಕಾರ ಪ್ರಾರಬ್ಧ. ಅವ್ರದೂ ಪ್ರಾರಬ್ಧ ಇರ್ತದ. ಆದ್ರೆ ಅವರು ತಮ್ಮ ಮನ್ಸಿಗೆ ಬಂದ ಜನ್ಮ ತಾಳಿ, ತಮ್ಮ ಮನ್ಸಿಗೆ ಬಂದಾಗ ಟೈಮ್ ತಗೊಂಡು ತಮ್ಗೆ ಹೆಂಗ್ ಬೇಕಂಗ್ ತಮ್ಮ ಪ್ರಾರಬ್ಧ ಕರಗಿಸ್ಕೋತಾರಂತ. ಅದು ಸ್ವಾತಂತ್ರ್ಯ ಅವರಿಗೆ ಅದ. ಈ ಜೀವಿ ಏನು ಹುಟ್ಟಿ ಸಾಯದ್ರೊಳಗ ಈ ಜನ್ಮದಲ್ಲಿ ಪಡೆದು ಬಂದಂತ ಪ್ರಾರಬ್ಧ ಕರ್ಮ ಇವನದು ಅನುಭವಿಸ್ಲೇಬೇಕು. ಇವನಿಗೆ ಅದರೊಳಗೆ ಏನು ಚಾನ್ಸ್ ಇಲ್ಲ. ಆಮೇಲೆ ಮುಂದಿನ ಜನ್ಮದಾಗ ಬಂದು ಈ ಜನ್ಮದಾಗ ಉಳಿದ್ ಮುಂದಿನ ಜನ್ಮದಾಗ ಮಾಡ್ತೀನಿ ಅಂತಿಲ್ಲ. ಆದ್ರೆ ಇವ್ರದ್ದು ಎಂತದಪ್ಪ ಅಂದ್ರೆ ಅವಿಕಾರ ಪ್ರಾರಬ್ಧ ಅಂತ. ಅಧಿಕಾರ ಪ್ರಾರಬ್ಧ. ಆದರೆ ಅವಿಕಾರ ಪ್ರಾರಬ್ಧವುಳ್ಳ ದೇವತೆಗಳಿಗೆ ಮಾತ್ರ ಅವು ಒಂದೇ ಜನ್ಮದಲ್ಲಿ ತೀರಿಸ್ಬೇಕಂತಿಲ್ಲ. ಅವ್ರ ಇಚ್ಛೆ
ಅವರು ದಶಕಲ್ಪಗಳ ಕಾಲಾಂತರದಲ್ಲಿ ತಮಗೆ ಬೇಕಾದಾಗ ಬೇಕಾದ ಜನ್ಮಗಳನ್ನು ಪಡೆದು ತೀರಿಸುವ ಸ್ವಾತಂತ್ರ್ಯ ಅವರಿಗಿರ್ತದ. ಇದು ನೋಡ್ರಿ ಹೆಂಗದ. ದಶಕಲ್ಪ, ಅದು ಕಲ್ಪ ಅಂದ್ರೆ ಎಷ್ಟು ಏನನ್ನೋದು ನಾಳೆ ವಿಚಾರ ಮಾಡೋಣ. ಅವು ಟೈಮ್ ಎಲ್ಲ ಈ ಕಾಲ ಕಲ್ಪ ಏನೇನೋ ಬರ್ತಾವ. ಆ ಯಾವಾಗ ಬೇಕಾದಾಗ ಅವರು ಅವ್ರದೂ ಪ್ರಾರಬ್ಧ ಕರ್ಮ ಇರ್ತದ. ಆದ್ರೆ ಅವ್ರು ತೀರಿಸ್ಬೇಕಾದ್ರೆ ಇದೇ ಜನ್ಮದ ಹುಟ್ಟಿ ಸಾಯದ್ರೊಳಗೆ ಅದು ಪ್ರಾರಬ್ಧ ತೀರಿಸ್ಬೇಕಂತಿಲ್ಲ. ಅವ್ರದ್ದು ಅವಿಕಾರ ಪ್ರಾರಬ್ಧ ಅಂತಂದ್ರೆ ಅವರು ತಮ್ಮ ಮನಸ್ಸಿಗೆ ಬಂದ ಕಾಲದಲ್ಲಿ ತಮಗೆ ಬೇಕಾದ ಜನ್ಮಗಳನ್ನ ಪಡೆದು ಅದರಿಂದ ಅವರು ಪ್ರಾರಬ್ಧವನ್ನ ತೀರಿಸ್ಕೋತಾರ. ಅದರೊಳಗೂ ಅವರಿಗೆ ಸ್ಪೆಷಲ್ ಪ್ರೊವಿಷನ್ ಆದ ನೋಡ್ರಿ. ಜೀವಿಗಳಿಗೆ ಅವ್ರಿಗೆ ಇರೋ ವ್ಯತ್ಯಾಸಗಳು ತಿಳಿಲಕತ್ತವ. ಅರ್ಥ ಆಯ್ತಾ? ಅಧಿಕಾರ ಪ್ರಾರಬ್ಧ, ಅಧಿಕೃತ ಪ್ರಾರಬ್ಧ ಅಂತಂದ್ರೆ ಜೀವಿಗಳಿಗೆ. ಅಧಿಕೃತ ಅಂದ್ರ ಜೀವಿಗಳಿಗೆ. ಅಂದ್ರೆ ಅದೇನದ ಮುಗಿಸೇಬೇಕದು. ಎಷ್ಟೊತ್ತ ಕಾಲಕ್ಕೆ ಡೈಲಿ ವೇಜಸ್ ಕೆಲಸ ಕಾಂಟ್ರಾಕ್ಟ್ ಹಿಡಿದಿರ್ತಾರಲ್ಲ, ಇದು ಕೆಲಸ ಮುಗಿಸು ರೊಕ್ಕ ತಗೊಂಡು ಹೋಗಂತ. ಹಂಗದು ಮುಗಿಸ್ಬಿಟ್ಟಿರ್ತಾರೆ ಕೆಲಸ. ಅದು ಕೆಲಸ ಮುಗಿಯೋ ತನಕ ಅವ್ರಿಗೆ ಏನ್ ಸಿಗಂಗಿಲ್ಲ, ಕಂಪ್ಲೀಟ್ ಮಾಡಬೇಕು. ಮಾಡಿದ್ಮೇಲೆ ರೊಕ್ಕ. ಹಂಗ ಇದೇ ಜನ್ಮದಾಗ ಇದು ಮುಗಿಸ್ಬೇಕು. ಅವ್ರದ್ದು ಹಂಗಿಲ್ಲ. ಸ್ಕ್ವೇರ್ ಫುಟ್ ಲೆಕ್ಕ ನೀವು ಕೊಟ್ಟಿರಲ್ಲ ಕಾಂಟ್ರಾಕ್ಟರ್, ಯಾವಾಗಾರೆ ಕಟ್ಲಿ ಅಂದರೆ ಕಟ್ಟಲ್ಲ. 1 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಕಟ್ಟಲ್ಲಕ್ಕ, ಅವ ಕಟ್ಟಿದ್ಮೇಲೆ ರೊಕ್ಕ ಕೊಡ. ಇದೇ ದಿನ ಇಷ್ಟು ಕೆಲಸ ಮಾಡಬೇಕಂತ ಅವನಿಗೇನು ಒತ್ತಡ ಇಲ್ಲ. ಬಿಲ್ಡಿಂಗ್ ಕಟ್ಟೋದಕ್ಕೆ 2 ರೀತಿ ಕೊಡ್ತಿರಿಲ್ಲ. 1 ದಿವಸಕ್ಕೆ 8 ಕೆಲಸ ಆಗಬೇಕು, 8 ಕೆಲಸಕ್ಕೆ ರೊಕ್ಕ ಕೊಡೋದು ಡೈಲಿ ವೇಜಸ್. ಇಲ್ಲ ಅಂತಂದ್ರೆ 8 ಕೆಲಸ ಆಗ್ಯದ ನೋಡಿಕೆ ಅದಕ್ಕೆ ಏನ್ ರೇಟ್ ಕೊಡ್ಬೇಕು ಆ ರೇಟ್ ಕೊಡೋದು. ಹಂಗಿದೇನದ ಅಂತಂದ್ರ ಅವ್ರ ಮನ್ಸಿಗೆ ಬಂದಾಗ ಬಂದು ಏನ್ ಮಾಡ್ಬೇಕು ಮಾಡ್ತಾರೆ, ಯಾವಾಗಾರ ಮಾಡ್ತಾರೆ. ಅವ್ರ ಇಚ್ಛೆ. ಅವರಿಗೆ ಅಷ್ಟು ಸ್ವಾತಂತ್ರ್ಯ ಅದ. ಯಾರಿಗೆ? ಮಾಯಾ ಶರೀರಿಗಳಿಗೆ. ಆದ್ರೆ ಜೀವರುಗಳಿಗೆ ಏನದಪ್ಪ ಅಂತಂದ್ರ ಹಿಂಗೆಲ್ಲ ಅದ. ಅದಕ್ಕ ಈ ಒಂದು ಜೀವರುಗಳು ಯೋಗದ ಮೂಲಕ ಮಾಯಾ ಶರೀರಿಗಳಾಗಿ ಅವರು ಅನೇಕ ಸ್ಥಳಗಳಲ್ಲಿ ಒಂದೇ ಕಾಲಕ್ಕೆ ದರ್ಶನ ಕೊಟ್ಟಂತ ಎಷ್ಟೋ ಉದಾಹರಣೆಗಳದಾವಲ್ರಿ. ಇಲ್ಲಿ ಇದ್ರು ಅಲ್ಲಿ ಇದ್ರು. ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಾಕಷ್ಟು ಪವಾಡಗಳದಾವ. ಏಕಕಾಲದಲ್ಲಿ ಅನೇಕ ಕಡೆ ದರ್ಶನ ಕೊಟ್ಟಾರ ಅವರು. ರಾಯಚೂರು ಮಂತ್ರಾಲಯ ಸ್ವಾಮಿಗಳು, ಮತ್ತೆ ಬೇರೆ ಬೇರೆ ರೇಣುಕಾಚಾರ್ಯರದೂ ಅನೇಕ ಕಡೆ ದರ್ಶನ ಕೊಟ್ಟದ್ದದ ಉದಾಹರಣೆ. ಅವೆಲ್ಲ ಅದಾವ. ಅಂದ್ರ ಅವರು ಮಾಯಾ ಶರೀರ ಸಿದ್ಧಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ. ಮತ್ತ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹಿಂಗ್ ಬರ್ತೀನಿ ಅಂತ ಹೇಳಿ ಹೋಗಿ ಮತ್ತೆ ಬಂದು ಮತ್ತೆ ಹೋಗಿ ಅಶುತೋಷ್ ಬಾಬಾ ಅಂತದಲ್ಲ, ಅವ್ರ ಶರೀರ ಇಟ್ಕೊಂಡು ಕೂತಾರ. ಮತ್ತೆ ಇದೇ ಶರೀರದಾಗ ಬರ್ತೀನಿ ಅಂತ ಹೇಳಿ ಅದ್ ಹಂಗೆ ಇಟ್ಟು ಭಜನೆ ಮಾಡ್ಲಿಕ್ಕತ್ತಾರ. ಎಷ್ಟೊಂದು 7-8 ವರ್ಷ ಆಯ್ತು. ಮತ್ತೆ ಬರ್ತೀನಿ ಇದೇ ಶರೀರದಾಗ. ಮತ್ತೆ ಶರೀರ ಎಲ್ಲರೂ ಸೂಟಿಗಿಟ್ಟಿರಿ, ಎಲ್ಲರೂ ಭಸ್ಮ ಮಾಡಿರಿ ಅಂತ ಹೇಳಿ ಇಟ್ಟಾರ. ಭಕ್ತರು ಎಲ್ಲರೂ ಅದನ್ನ ಮುಂದಿಟ್ಕೊಂಡು ಒಂದು ಐಸ್ ಬಾಕ್ಸ್ನಾಗ ಇಟ್ಟು ಭಜನೆ ಮಾಡ್ಕೊತ ಕೂತ್ಬಿಟ್ಟಾರ, ಬರ್ತಾರ ಬಾಬಾ ಅಂತೇಳಿ. ಹಿಂಗ ಅವ್ರಿಗೆಲ್ಲ ಈ ಮಾಯಾ ಶರೀರಿಗಳಾಗಿ ಅದನ್ನ ಏನ್ ಮಾಡ್ತಾರ, ತಮ್ಮದು ಹಿಂದಿಂದು ಮುಂದಿಂದು ಎಲ್ಲ ಇತಿಹಾಸ ತಿಳ್ಕೊಳ್ಳೋದು, ಭವಿಷ್ಯ ತಿಳ್ಕೊಳ್ಳೋದು ಎಲ್ಲ ಕೆಪಾಸಿಟಿ ಬರ್ತದ ಮಾಯಾ ಶರೀರಗಳ ಆಯ್ತು ಅಂತಂದ್ರೆ. ಮತ್ತೆ ನಿಮ್ಮದಷ್ಟೇ ಅಲ್ಲ, ಇನ್ನೊಬ್ಬರು ಸಹಿತ ತಿಳಿಸ್ಕೊಂಡು ಹೇಳಷ್ಟು ಶಕ್ತಿ ಬರ್ತದ. ಅದೆಲ್ಲ ಸಿದ್ಧ ಯೋಗಿಗಳು ಮಾಡುವಂತ ಕೆಲಸ. ಈಗ ಹೆಂಗಪ್ಪ ಅಂತಂದ್ರ ನಮಗ್ ಪಗಾರ ಕೊಡ್ಬೇಕು, ಸರ್ಕಾರಿ ನೌಕರರಿಗೆ ಪಗಾರ ಕೊಡ್ಬೇಕಾದ್ರೆ ಅಲ್ಲೊಂದು EST ಸೆಕ್ಷನ್ ಅಂತ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್. ಅವ್ರೇನ್ ಮಾಡ್ತಾರ, ನಿಮ್ಮದು ಅಟೆಂಡೆನ್ಸ್ ತರಿಸ್ಕೊತಾರ. ಈ ಒಂದು ತಿಂಗಳದಾಗ ಎಷ್ಟು ದಿನ ಅಟೆಂಡ್ ಆಗಿರಿ, ಎಷ್ಟು ದಿನ ಲೀವ್ ಹಾಕಿರಿ, ಎಷ್ಟು ದಿನ ಅಬ್ಸೆಂಟ್ ಹಾಕಿರಿ, ಜಲ್ದಿ ಯಾವಾಗ ಹೋಗಿರಿ. ಆ ಬಯೋಮೆಟ್ರಿಕ್ ಅಂತೇಳಿ ಒಂದು ಮಾಡ್ಯಾರಿ, ಅದೊಂದು ನೋಡ್ತಾರ ರೂಲ್ಸ್ ಪ್ರಕಾರ. ಬಯೋಮೆಟ್ರಿಕ್ ದಿನ 4 ಬಟನ್ ಒತ್ತಾರೋ ಇಲ್ಲೋ. ನೌಕರಿ ಅಂದ್ರೆ ಏನಂತ, 4 ಪಂಚ್ 1 ಲಂಚ ನೌಕರಿ. ಮುಂಜಾನೆ ವಾರ ಕೂಡ್ಲೆ 1, ಮತ್ತ ಊಟಕ್ಕೆ ಹೋಗೋ ಟೈಮ್ನಾಗ 1, ಊಟ ಮುಗಿದು ಬಂದ ಮೇಲೆ 1 ಬಟನ್ ಒತ್ತಬೇಕು. ಆಮೇಲೆ ಸಂಜೆಗೆ ಮನೆಗೆ ಹೋಗ 1 ಅಲ್ಲಿ ಬಟನ್ ಒತ್ತಿರ 4 ಪಂಚ್ 1 ಬುತ್ತಿ ಕಟ್ಕೊಂಡೋಗಿ 1 ಲಂಚ. ಇದೇ ನೌಕರಿ.
ಊಟ ಮಾಡ್ಲಿಕ್ಕೆ ಹೋಗೋದು, ಪಿಕ್ನಿಕ್ಗೆ ಹೋದಂಗೆ ಹೋಗೋದು, ಕೆಲಸ ಏಟ್ ಆಗ್ತದ ಅಟ್ ಮಾಡೋದು. ಅವ್ರ ಒತ್ತಡ ಜಾಸ್ತಿ ಇದ್ದಾಗ ಮಾಡ್ತೀವಿ, ಒತ್ತಡ ಇರ್ಲಾರ್ದಾಗ ಆರಾಮ್ ಮಾಡ್ಕೊಂಡು ಬಂದ್ಬಿಡೋದು. ಇದು ನೌಕರಿ ಮಾಡೋಕೆ ಏನಿರ್ತದೆ, EST ಸೆಕ್ಷನ್ ಅಂತದ. ಈ EST ಸೆಕ್ಷನ್ ಅಂತಂದ್ರೇನು, ನಿಮ್ಗೆಲ್ಲ ಲೆಕ್ಕ ಮಾಡಿ ಕೊಡ್ತಾರೆ ಅವ್ರು. ನೀವು ಲೆಕ್ಕದ ಅಧಿಕಾರಿಗಳಿದ್ರು ಸಹಿತ ನೀವು ಲೆಕ್ಕ ಮಾಡಿ ಕೊಡ್ತಾರೆ. ಯಾವ ಮಿನಿಸ್ಟರ್ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಇರ್ಲಿ, ಏನ್ ಯಾಕಿರ್ಲಕ್ಕ ಎಲ್ಲರಿಗೂ EST ಸೆಕ್ಷನ್ ಲಿಂದ ಪಗಾರ ಬರೋದು. ಆದರೆ ನಮ್ಮ ದೇಶದ ವಿಜ್ಞಾನಿಗಳಂತ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಂತೇನದರಲ್ಲ, ಅವ್ರಿಗೆ EST ಸೆಕ್ಷನ್ ಇಲ್ಲ ರೀ. ಈ ದೇಶ ನಡೆದ ವಿಜ್ಞಾನಿಗಳಿಂದ ನಡೆದಿರ್ತು. ಅವರು ರಕ್ಷಣೆ ಮಾಡ್ಲಿಕ್ಕ ಏನ್ ಬೇಕದು ಸಂಶೋಧನೆ ಮಾಡೋದಕ್ಕ ಹಗಲು ರಾತ್ರಿ ಈ ಇಷ್ಟೊಂದು ಟೆಕ್ನಾಲಜಿ ಡೆವಲಪ್ ಮಾಡ್ಲಕ್ಕ. ಅದು ಕರೋನಾ ಬಂದದಂದ್ರೆ ಹೆಂಗ್ ಕಂಡಿಡಿದ್ರ ಔಷಧಗಳು ಅವೆಲ್ಲ ವಿಜ್ಞಾನಿಗಳು ಬುದ್ಧಿವಂತರು ಅವ್ರಲಿಂತ ರಕ್ಷಣೆ ಆಗ್ಯದ ಇಲ್ಲ. ಆ ವಿಜ್ಞಾನಿಗಳು ಅವ್ರಿಗೆ EST ಸೆಕ್ಷನ್ ಇಲ್ಲ, ಇದೊಂದು ತಿಳ್ಕೋರಿ. ವಿಜ್ಞಾನಿಗಳಿಗೆ EST ಸೆಕ್ಷನ್ ಇಲ್ಲ. ಅವನಿಗೆ ಪಗಾರ ಲೆಕ್ಕ ಮಾಡಿ ಕೊಡಂಗಿಲ್ಲ ಸರ್ಕಾರ. ಅವನ್ ಬಜಾರ್ದಾಗ ಹೋಗಿ ಏನೇ ತಗೊಂಡ್ರು ಸಹಿತ ಬಿಲ್ ಸರ್ಕಾರಲಿಂತ ಹೋಗ್ಬಿಡ್ತದ. ಅವ ಬಜಾರ್ದಾಗ ಒಂದ್ ಮನಿ ತಗೋತೀನಿ ಅಂದ್ರ ಮನಿ ತಗೊಂಡ್ರು ಬಿಲ್ ಸರ್ಕಾರ ಕೊಡ್ತದ, ಮನಿ ಕಟ್ಟಿಸ್ಕೊತೀನಿ ಅಂದ್ರೂ ಬಿಲ್ ಸರ್ಕಾರ ಕೊಡ್ತದ. ನಿನಗ್ ಮನಿ ಬೇಕು, ರೊಕ್ಕ ಬೇಕು, ಬಟ್ಟಿ ಬೇಕು, ಬಂಗಾರ ಬೇಕು, ನಿನ್ ಮಕ್ಕಳ ಮದ್ವೆ ಏನೇನಾಗಬೇಕು ನಿಂದೆಲ್ಲಾನು ನಾನು ನೋಡ್ಕೊತೀನಿ ಅಂತ ಸರ್ಕಾರ. ಅಲ್ಲಿ ಯಾರು ಅವನಿಗೆ ಲೆಕ್ಕ ಹಾಕಿ ಕೊಡೋದಿಲ್ಲ. ವಿಜ್ಞಾನಿನೇ ಮಾಲಕ್. ತನ್ಗೇನ್ ಬೇಕಾದ್ರೂ ತಗೊಂಡು ಆನಂದವಾಗಿದ್ದು ಅವನ ಮನಸ್ಸು ಸಮಾಧಾನ ಇಟ್ಕೊಂಡು ಅವನದೆಲ್ಲ ಬುದ್ಧಿ ಈ ಒಂದು ದೇಶದ ಅಭಿವೃದ್ಧಿಗಾಗಿ, ದೇಶದ ಜೀವಿಗಳ ರಕ್ಷಣೆಗಾಗಿ, ದೇಶದ ಜೀವಿಗಳ ಅನುಕೂಲಕ್ಕಾಗಿ ಬಳಸ್ತಿರ್ತಾನೆ ವಿಜ್ಞಾನಿ. ಅವನಿಗೆ ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ಅಂತ ಇಲ್ಲ. ಅವನಿಗೆ ಯಾರು ದಿನ ಎಷ್ಟು ದಿನ ಅಟೆಂಡ್ ಮಾಡಿದಿ, ನೀನು ಏನು ಬಿಲ್ ಮಾಡಿ ಕೊಡ್ಬೇಕು ಅಂತಿಲ್ಲ. 24 ತಾಸು ನಾವು ಲ್ಯಾಬೊರೇಟರಿಗೆ ಸಾಯ್ತಾನ ನಾವು ವಿಜ್ಞಾನಿ. ಅವ ಎಲ್ಲಿ ಹೊರಗೆ ಕಾಣಂಗಿಲ್ಲ ನಿಮಗ್. ಅಂತ ವಿಜ್ಞಾನಿಗಳು. ಏನು ಮದ್ದ ಗುಂಡ ತಯಾರು ಮಾಡೋದು ಎಲ್ಲರಿಗೂ ಮೊದಲಿಂದ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದ್ರ ಅದನ್ನ ದೂರದ ದೇಶಗಳಿಗೆ ಒಗೆದು ಬರ್ಬೇಕಾದ್ರ ನಂಬಲ್ಲಿ ಟೆಕ್ನಾಲಜಿ ಇರಲಿಲ್ಲ. ಮಿಸೈಲ್ಗಳಂತೇಳಿ ಅವು ಬೇರೆ ಕಡೆ ತರಬೇಕಾತಿತ್ತು. ಅಂತದ್ರಾಗ ಅಬ್ದುಲ್ ಕಲಾಂ ಅನ್ನುವ ಒಬ್ಬ ವಿಜ್ಞಾನಿ ಹಗಲೂ ರಾತ್ರಿ ಲ್ಯಾಬೊರೇಟರಿಯಾಗ ಬಿದ್ದು ಕಲ್ತು ಅದ ಟೆಕ್ನಾಲಜಿ ತಿಳ್ಕೊಂಡು ನಮ್ಮ ದೇಶದೊಳಗೆ ಮಿಸೈಲ್ಗಳು ತಯಾರು ಮಾಡುವಂತ ಟೆಕ್ನಾಲಜಿ ಡೆವಲಪ್ ಮಾಡಿದ್ರು. ಅವರು ರಾಷ್ಟ್ರಪತಿಗಳಾದ್ರು ನಮ್ಮ ದೇಶಕ್ಕೆ. ಮತ್ತ ಸಣ್ಣ ಹುಡುಗರು, ಶಾಲೆ ಹುಡುಗರಿಗೆ ಬಿಡ್ಲಿಲ್ಲ, ದೊಡ್ಡವರಿಗೆ ಬಿಡ್ಲಿಲ್ಲ, ಯೂನಿವರ್ಸಿಟಿ ಪ್ರೊಫೆಸರ್ಗೆ ಬಿಡ್ಲಿಲ್ಲ. ಓಸು ಮಂದಿಗೆ ಮಾತನಾಡಿಸಿದ್ರು. ಓಡಾಡಿ ಎಲ್ಲರ ಸಂಗಟ ಫ್ರೆಂಡ್ಲಿ ಇದ್ರು. ಅವರೆಲ್ಲ ಅವತಾರಿ ಪುರುಷರು, ಹೌದಾ ಅಲ್ಲ? ಮತ್ತೆ ಅಬ್ದುಲ್ ಕಲಾಂ ಅವತಾರಿ ಪುರುಷ, ಈಗ ಮೋದಿ ಅವತಾರಿ ಪುರುಷ. ಅವರು ಯೋಗ ಸಾಧನೆಯಿಂದ ಏನೆಲ್ಲ ಮಾಡ್ಲಕತ್ತಾರ. ಅದಕ್ಕೆ ಇದು ಅವಿಕಾರ ಪ್ರಾರಬ್ಧ, ಅಧಿಕಾರ ಪ್ರಾರಬ್ಧ ಅಂತಂದ್ರೆ ಈ ಜೀವಿಗಳು ಇದೇ ಜನ್ಮದಲ್ಲಿ ತಾವು ಕಟ್ಟಿಕೊಂಡು ಬಂದಂತ ಪ್ರಾರಬ್ಧ ಕರ್ಮ ಏನದ ಅದು ಕಂಪಲ್ಸರಿ ಮುಗಿಸಲೇಬೇಕಾಗ್ತದ. ಆದ್ರ ಈ ದೇವತೆಗಳು ಏನಾರ ಸುರರು ಅಥವಾ ಮಾಯಾ ಶರೀರಗಳು ಅವತಾರಿಗಳು ಏನದರ ಅವರು ದಶಕಲ್ಪ, ಅವರು ಎಷ್ಟು ಕೋಟಿ ವರ್ಷ ಆದರೂ ಸಹಿತ ಅವ್ರ ಪ್ರಾರಬ್ಧ ಕರ್ಮವನ್ನ ಹೆಂಗ ಸವಿಸಬೇಕಂತ ಅವ್ರ ಇಚ್ಛೆಗೆ ಬಿಟ್ಟಿರ್ತಾವ. ಸಾಲ ಯಾವಾಗರೆ ಕೊಡು, ನಿನ್ ಬಲ್ಲಿ ರೊಕ್ಕಿದ್ದಾಗ ಕೊಡು, ನಾವೇನ್ ನಿನಗೆ ಎಂದೂ ಕೇಳಂಗಿಲ್ಲ ಅನ್ನಂತ ಸಾಲ ಪ್ರಾರಬ್ಧ ಅವ್ರದ್ದು. ನನಗೆ ಕೆಲವೊಬ್ರು ಅದರ, ಯಾವಾಗರೆ ಕೊಡು ಸ್ವಾಮಿ, ನಿನಗೆ ನಾವೇನು ಕೇಳಂಗಿಲ್ಲ. ಅವ್ರೇನ್ ಹೇಳ್ತಾರ, ನಿನಗೆ ಹಂಗೆ ಕೊಟ್ಬಿಟ್ಟಿವ ತಿಳ್ಕೊಂಡಿರ್ತೀವಿ, ಆದ್ರೆ ನಿನ್ನ ಸಮಾಧಾನಕ್ಕೆ ನೀನು ವಾಪಸ್ ಮುಟ್ಟಿಸ್ಲಕತ್ತಿದಿ, ತಗೋತೀವಿ ಅಷ್ಟೇ, ನೀನು ಕೊಡ್ಬೇಕಂತ ಕೊಟ್ಬಿಟ್ರಿ. ಎಂಥದ್ದು? ಎಂಥ ಸಾಲ? ಎಂದೂ ಕೇಳಲ್ಲ ಅವರು, ಎಂದೆಂದೂ ಕೇಳಲ್ಲ.
ನನ್ನ ಮಗಳು ಸಣ್ಣದಿದ್ದಾಗ 3 ವರ್ಷ 5 ವರ್ಷ ಇತ್ತೇನೋ, ಸಣ್ಣ ಹುಡುಗಿ. ಅಂತರ್ಗಂಗಿ ಅವರಂತದ್ರಿಲ್ಲ ರಾಯಚೂರಿಗೆ, ದೊಡ್ಡ ಫಸ್ಟ್ ಟಾಪ್ ಕ್ಲಾಸ್ ಬಂಗಾರದ ಅಂಗಡಿ ಅವರೆಲ್ಲ ಫಸ್ಟ್ ಶೋರೂಮ್, AC ಶೋರೂಮ್ ಮಾಡಿದವರು. ಏನು ಅವ್ರ ಮುಂದೆ ಕಾಲು ಧೂಳಲ್ಲ ನಾವು. ಆದರೂ ಸಹಿತ ಅಲ್ಲಿ ಆದ್ರೆ ಅವ್ರು ಏನ್ ಗೌರವ, ಏನ್ ಪ್ರೀತಿ, ಬಾ ಸ್ವಾಮಿ ಬಾ ಬಸ್ ಬಾ. ಅವ್ರು ಏನ್ ಮಾಡೋರು, ಏನ್ ಬೇಕೇನವ ನಿನಗತ್ತ ಸಣ್ಣ ಕೂಚಿ ಕೇಳೋರು, ನನ್ನ ಮಗಳಿಗೆ ಕೇಳೋರು. ಅದು ಅಲ್ಲಿ ಒಂದು ಗೊಂಬಿ ಇಟ್ಟು ಕುಂದಿರ್ಸಿರ್ತಾರ, ಗೊಂಬಿಗೊಂದು ಭಾರಿ ಅರ್ಭಟ ಆದಂಥದ್ದು ಒಂದು ನೆಕ್ಲೆಸ್ ಹಾಕಿಟ್ಟಿರ್ತಾರ. ಎಲ್ಲರದು ಕಣ್ಣ ದೊಡ್ಡವ್ರದ್ದು ಅದ್ರ ಮೇಲೆ ಓದ್ತದ, ಸಣ್ಣವ್ರದ್ದು ಅದ್ರ ಮೇಲೆ ಓದ್ತದ, ಹೆಣ್ಮಕ್ಳದ್ದು ಅದ್ರ ಮೇಲೆ ಓದ್ತದ, ಗಂಡು ಮಕ್ಳ. ಆಕೆ ಏನಿಲ್ಲ, ಸೀದಾ ನನ್ನ ಮಗಳು ಅದು ನೆಕ್ಲೆಸ್ ಬೇಕಂತಿದ್ದಳು. ಆಕೆ ಸ್ವಾಮಿ ಪ್ಯಾಕ್ ಮಾಡ್ಲ ಅಂತ ಕೇಳೋರು. 4-5 ವರ್ಷ ಕೂಸ್ ಕೇಳಕ್ಕೆ ಪ್ಯಾಕ್ ಮಾಡಿದ್ರೆ ನಾನೇನು ಸಾಯ್ ಹೊಡಿಬೇಕಂತೀರೇನಪ್ಪ. ಒಂದು ಪ್ರಸಂಗ ಏನಾರ ಬರಲಿ ಬಂದಾಗ ನೋಡಮ್ಮ, ಅವೆಲ್ಲ ನಮ್ಗ ದೇವ್ರ ಶಕ್ತಿ ಕೊಡ್ಬೇಕಪ್ಪ. ಇದ್ದುದ್ರಾಗೆ ಬದುಕಕ್ಕೆ ನಮಗ್ ಕಷ್ಟ. ಇಂಥವೆಲ್ಲ ವ್ಯಾಪಾರ ಮಾಡಿ ಅದ್ರ ಕಡೆ ನಾವು ಕಣ್ಣೆತ್ ಸಹಿತ ನೋಡಂಗಿಲ್ಲ. ಅಂತ ಆಭರಣಗಳು ನಾವೆಲ್ಲಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಅವ ಅಂತೇಳಿ ನಾವ್ ಹಂಗೇ ಆ ಕಡೆ ನೋಡ್ಲಾರ್ದಂಗೆ ಇದ್ದೆವು. ಮುಂದ 9ನೇ ಕ್ಲಾಸ 10ನೇ ಕ್ಲಾಸಿಗೆ ಬಂದಾಗ ಮಗಳು ದೊಡ್ಡಕ್ಕೆ ಆದಳು. ಅವ್ರ ಮನೆಗೆ ಬರ್ಬೇಕಾದ್ರ ಆಕಿ ಏನ್ ಬೇಡ್ತಿದ್ದಳು ಅದ ಆಭರಣ ಪ್ಯಾಕ್ ಮಾಡಿ ತಂದು ಕೊಟ್ಬಿಟ್ಟು, ಉಡ್ಸ್ರಿ ನಿಮ್ಮ ಮಗಳಿಗೆ ಫಂಕ್ಷನ್ನಿಗೆ, ತೋರ್ ಹೆಂಗಿದು ಪವಾಡ ಅಂತೀರ ಏನಂತೀರ? 6 ತೊಲಿ ಬಂಗಾರ, ಅವಾಗ 6 ತೊಲಿಕಿಂತ ಹೆಚ್ಚಿಗೆ ಅದು ಪ್ಯಾಕ್ ಮಾಡಿ ಆಯ್ತು, ಒಯ್ದ್ಬಿಟ್ರಿ ತಗೋರಿ. ಅದು ಎಷ್ಟು ಬೀಳ್ತದ ಎಷ್ಟು ಕೊಡ್ತದ ಅದೆಲ್ಲ ಲೆಕ್ಕ ಆಮೇಲೆ ನೋಡಮ್ಮ. ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳ್ಳೋ. ನಾವೇನ್ ನಿಮ್ ರೊಕ್ಕ ಕೇಳಿವೇನು? ತಗೋ ಒಟ್ಟು. ಅದು ಫಂಕ್ಷನಿಗೆ ಕೊಟ್ಟ ಮೇಲೆ ಮುಂದ ಅದು ಎಲ್ಲ ಬೆನ್ನತ್ತಿ ಹೋಗಿ ಲೆಕ್ಕ ಮಾಡಿಸಿ ನಾನು ವರ್ಷಗಟ್ಲೆ ಹಿಡಿತದು ಅದಕ್ಕೆ ರೊಕ್ಕ ಮುಟ್ಸೋ ತನಕ. ನಮ್ಮ ತಾಯಿ ತಂದಿ ಯಾರ್ದು 1 ರೂಪಾಯಿ ಮನೆಗೆ ಇಟ್ಕೋಬಾರ್ದು, ಮೊದಲು ಕೊಡೋರ್ದು ಕೊಟ್ಟು ಆಮೇಲೆ ಉಳಿದ್ರೆ ಉಣಬೇಕು, ಇಲ್ಲಾಂದ್ರೆ ಬಿಚ್ಚ ಬೇಡ್ಬೇಕಂತ ಕಲಿಸ್ಬಿಟ್ಟಾರ ನಮಗವ್ರು. ಯಾರ್ದು 1 ರೂಪಾಯಿ ಋಣದಾಗ ಇರಬಾರ್ದು, ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟು ಬಿಡ್ಬೇಕು. ಹಂಗಾಗಿ ನಾವು ಏನು ಇಟ್ಕೊಳ್ಳಾರ್ದಂಗ ಬಂದೋಬಸ್ತ್ ಅವ್ರಿಗೆ ಹೋಗಿ ಲೆಕ್ಕ ಮಾಡಿಸಿ ಬಲ್ಲಿದ್ದ ರೊಕ್ಕ ಎಲ್ಲ ಕೊಟ್ಟು ಮುಟ್ಟಿದ್ದೆ. ಸಣ್ಣ ಪಗಾರದಾಗ ಅವಾಗ ಎಲ್ಲ ಹಿಂಗೆ. ಇಂಥ ಒಂದು ವಾತಾವರಣ ಏನಾರೇ ಒಂದು 10,000 ಕೊಟ್ರೆ ಯಾವಾಗ ಕೊಡ್ತಾನ ಯಾವಾಗ ಬಿಡ್ತಾನ ಡೇಟ ಟೈಮ್ ತಗೊಂಡು ಸತಾಸಿ ಜಗಳ ಮಾಡ್ಕೊಳ್ಳೋಂಥ ಕಾಲದೊಳಗ ಇಂಥ ಸಂಬಂಧಗಳು ನಮಗದಾವ. ಆ ಯೋಗಿ ಶರೀರ ಪೂರ ಆಗಿಲ್ಲ ಅಂದ್ರೂ ಸಹಿತ ಅದ್ರದೊಂದು ಅಂಶರೇ ನಂಬಲ್ಲಿ ಕೆಲಸ ಮಾಡ್ಲಿಕ್ಕತ್ತದ ಅಂತ ಅನಿಸ್ತಿರ್ತದ. ಈಶ್ವರ ನೀನ್ ಇದ್ದೀಯಪ್ಪ, ಈಶ್ವರ ನೀನ್ ಇದ್ದೀಯಪ್ಪ. ಎಲ್ಲರ ನಿಮ್ ಜೀವನದಾಗ ಆತಿರ್ತಾವ. ಆದ್ರೆ ಏನದ ಅಂತಂದ್ರ ನೀವು ಅದನ್ನ ಅರ್ಥ ಮಾಡ್ಕೊಂಡಿರಂಗಿಲ್ಲ ಅಷ್ಟೇ. ನಾವು ಸದಾ ಕಾಲ ಅದರದೇ ಭಾವನೆ ಒಳಗೆ ಇರೋದ್ರಿಂದ ಆ ಈಶ್ವರನೇ ಬಂದು ಜೀವನದಾಗ ಎಲ್ಲ ಅನುಕೂಲತೆಗಳ ಮಾಡ್ತಾರೆ. ಈಶ್ವರನೇ ಎಲ್ಲ ಅನುಕೂಲತೆಗಳು ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನದ, ದೇವತೆಗಳ ಒಂದು ಶಕ್ತಿ ಏನದ ಅಂದ್ರೆ ತಮ್ಮ ಪ್ರಾರಬ್ಧ ಕರ್ಮ ದಶಕಲ್ಪ ವರ್ಷ. ಒಂದು ಕಲ್ಪ ಅಂದ್ರೆ ಏನನ್ನೋದು ಹೇಳ್ತೀನಿ, ನಾಳೆ ಹೇಳ್ತೀನಿ ಬೇಕಿದ್ರೆ. ಅದು ಹೆಂಗತ್ತೆ, ಅದೇನು 5 ನಿಮಿಷದ ಕೆಲಸ ಅದ. ಈಗ ಅದು ಲೆಕ್ಕಾಚಾರದ ಶಾಸ್ತ್ರ ತೆಕ್ಕೊಂಡು ಕೂತ್ರೆ ಇದು ಮುಂದೆ ಹೋಗಂಗಿಲ್ಲ. ಅದಕ್ಕೆ ಅವ್ರಿಗೆ ಎಷ್ಟೋ ವರ್ಷ ಯಾವಾಗ ಬೇಕು ಅವಾಗ ಅಂದ್ರೆ ತಮ್ಮ ಪ್ರಾರಬ್ಧ ಯಾವಾಗ ಬೇಕು ಅವಾಗ ಮುಟ್ಸೋದು. ಎಂತ ಜನ್ಮ ಬೇಕಂತ ಜನ್ಮ ತಾಳಂತ ಶಕ್ತಿ ಅವ್ರಿಗೆ ಇರ್ತದ. ಆ ಜನ್ಮ ತಾಳ ಹೆಂಗ್ ತೀರಿಸ್ಬೇಕು ಅವ್ರು ತೀರಿಸ್ತಾರೆ. ಈಗ ಕೃಷ್ಣ ತನ್ನ ಅವತಾರ ಮುಗಿಸ್ಬೇಕಂತ ಆಲೋಚನೆ ಮಾಡಿ ತನ್ನ ಪ್ರಾರಬ್ಧವನ್ನ ಸಂಪೂರ್ಣ ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡ್ಬೇಕಾದ್ರೆ ಏನಾಯ್ತಪ್ಪ ಕೃಷ್ಣ ಅಂದ್ರ ಅವನ ಕರ್ಮ ಇನ್ನ 16,000 ಜನ್ಮ ಎತ್ತಿ ಬಂದು ಆ ಒಂದು ಪ್ರಾರಬ್ಧವನ್ನ ತೀರಿಸಬೇಕು ಅಂತ ಲೆಕ್ಕಾಚಾರ ಸಿಕ್ತು ಕೃಷ್ಣಗ.
ಸಿಕ್ಕಾಗ ಏನ್ ಮಾಡ್ದ, 16,000 ಫ್ಯಾಮಿಲಿಗಳು ಮಾಡಿಕೊಂಡು 16,000 ಫ್ಯಾಮಿಲಿಗಳ ಸಂಗಟ ಏನ್ ಅವನ ಪ್ರಾರಬ್ಧ ಕರ್ಮ ತೀರಿಸ್ಬೇಕು ಒಂದೇ ಜನದಾಗ ತೀರಿಸಿವಾದ. ಅದೇನು ಕೃಷ್ಣ ಜಗತ್ತಿಗೆ ತೋರ್ಸೋದಕ್ಕ ಭಾರಿ ಲೀಲೆ ಮಾಡ್ಯಾನಂತ ಹೊಗಳ್ತೀವಿ ಖರೆ, ಆದ್ರಲ್ಲಿ 16,000 ಹೆಂಡ್ರ ಸಂಗಟ ಸಂಸಾರ ಮಾಡಿದ್ದು ಏನಂತಂದ್ರೆ ಅವನು ತೀರಿಸಬೇಕಾದ ಪ್ರಾರಬ್ಧ ಏಕಕಾಲದಲ್ಲಿ 16,000 ಶರೀರಧಾರಿಯಾಗಿ ಅವನು 16,000 ಫ್ಯಾಮಿಲಿ ಮಾಡಿಕೊಂಡು ಅವನು ತನ್ನ ಪ್ರಾರಬ್ಧ ತೀರಿಸ್ತ. ಅದು ಅವನಿಗೆ ಸಾಧ್ಯ ಅದ. ಯಾಕ? ಮಾಯಾ ಶರೀರ ಇದ್ದದ್ದಕ್ಕೆ. ಯೋಗಿ ಪುರುಷರಾದ್ರ ಮನುಷ್ಯರಿಗೂ ಅದು ಸಾಧ್ಯ ಅದ. ಯೋಗಿ ಪುರುಷ ಯೋಗದಲ್ಲಿ ಹೋಗಲಿಲ್ಲ, ಜ್ಞಾನದಲ್ಲಿ ಹೋಗ್ಲಿಲ್ಲ, ಪರಮಾತ್ಮನಲ್ಲಿ ಬರೇ ವಿಯೋಗಿಯಾಗಿ ಬದುಕದ, ಪರಮಾತ್ಮನ ವಿಷಯದಲ್ಲಿ ಅಜ್ಞಾನಿಯಾಗಿ ಬದುಕಿದ್ನಂತಂದ್ರ ಅವನಿಗೆ ಒಂದೇ ಜನ್ಮದಾಗ ಅದು ತೀರಿಸ್ಲಕ್ ಸಾಧ್ಯ ಇಲ್ಲ. ಅದು 16,000 ಜನ್ಮ ಎತ್ತಿ ಬರ್ಬೇಕ. ಅದಕ್ಕೆ ಈ ಯೋಗಕ್ಕ ಜ್ಞಾನಕ್ಕ ಬರ್ರಿ 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 ಅಂತ ಯಾಕೆ ಕರಿತೀವಿ ಅಂತಂದ್ರ ನಿಮ್ಮ 16,000 ಜನ್ಮಗಳ ಪೈಕಿ ಒಂದು ಜನ್ಮ ಆದ್ರೂ ಕಡಿಮೆ ಆದ್ರೆ ಸಾಕಲ್ಲ, ಒಂದು ಸ್ವಲ್ಪ ಜನ್ಮಗಳಾದರೆ ಕಡಿಮೆ ಆದ್ರೆ ಸಾಕಲ್ಲ. ಈ ಜ್ಞಾನದಿಂದ, ಈ ಭಕ್ತಿಯಿಂದ ಆ ಜನ್ಮಗಳು ಮುಂದೆ ಪುನರ್ಜನ್ಮ ತಾಳಬೇಕಾದಂತ ಸಂಖ್ಯೆಗಳು ಕಡಿಮೆ ಆಗ್ತಾವ. ನಾನು ಬ್ರಹ್ಮ ಅಂತ ಯಾವ ಕ್ಷಣ ನೀವು ಸಂಪೂರ್ಣವಾಗಿ ತಿಳ್ಕೋತೀರಿ ಆ ಕ್ಷಣ ಎಲ್ಲ ಪುನರ್ಜನ್ಮಗಳು ಸರ್ವನಾಶ ಆಗಿ ಹೋಗ್ಬಿಡ್ತಾವ. ಸಂಪೂರ್ಣವಾಗಿ ನಿಮಗದು ಭಾನ ಆದಾಗ ಎಲ್ಲ ಪುನರ್ಜನ್ಮಗಳು, ಎಲ್ಲ ಕರ್ಮಗಳು ಸರ್ವನಾಶ ಆಗಿ ಹೋಗ್ತಾವ. ಆದ್ರ ಆ ಬ್ರಹ್ಮ ಅನ್ನೋದು ತಿಳಿಲಾರ್ದಕ್ಕ ತಿಳ್ಕೋತ ಇರ್ತೀವಲ್ಲ, ಆ ತಿಳ್ಕೊಳ್ಳೋದ್ರಿಂದ ಏನಾಗ್ತದ, ಸಂಪೂರ್ಣ ಹೋಗ್ಲಿಲ್ಲ ಅಂದ್ರೆ ಅದರ ಸಂಖ್ಯೆಗಳು ಕಡಿಮೆ ಆಗ್ತಾವ. ಅದಕ್ಕೆ ಅವಿಕಾರ ಪ್ರಾರಬ್ಧವುಳ್ಳ ದೇವತೆಗಳಿಗೆ ಮಾತ್ರ ಅವು ಒಂದೇ ಜನ್ಮದಲ್ಲಿ ತೀರಿಸಬೇಕೆಂಬ ನಿಯಮವಿಲ್ಲ. ಅವರು ದಶಕಲ್ಪ ಕಾಲಾಂತರದಲ್ಲಿ ತಮಗೆ ಬೇಕಾದ ಜನ್ಮಗಳನ್ನು ಪಡೆಯುತ್ತಾರೆ. ನೋಡ್ರಿ, ನಿಜಗುಣ ಶಿವಯೋಗಿಗಳು ಮಾಹಿತಿಗಳನ್ನ ಹೆಂಗ್ ಸಂಗ್ರಹಿಸ್ಯಾರ, ಯಾವ ರೀತಿ ಇಂಥವೆಲ್ಲ ವಿಚಾರಗಳು ತಿಳ್ಕೊಂಡು ಹೇಳ್ಯಾರ. ಜೀವಿಗಳ ಪ್ರಾರಬ್ಧ ತೀರಿದ ಕ್ಷಣ ಅವುಗಳ ಶರೀರ ಹೋಗಿ ಬಿಡುತ್ತದೆ, ಪ್ರಾರಬ್ಧ ಆಧೀನವಾಗಿರುತ್ತದೆ. ರಾಮಕೃಷ್ಣಾದಿಗಳಿದು ಅವಿಕಾರ ಪ್ರಾರಬ್ಧ. ಅವರ ಪ್ರಾರಬ್ಧ ಒಂದೇ ಜನ್ಮದಲ್ಲಿ ಮುಗಿಯುವುದಿಲ್ಲ. ಅವರು ಕಲ್ಪಾಂತರಗಳಲ್ಲಿ ಬೇಕಾದಾಗ ಬೇಕಾದ ರೂಪ ಧಾರಣೆ ಮಾಡಿ ಅವತರಿಸುತ್ತಾರೆ. ಪ್ರಾರಬ್ಧವೇ ಅವರ ಆಧೀನವಾಗಿರುತ್ತದೆ. ಈಗ ನಿಮ್ಮ ಜಗಲಿ ಮೇಲಿಟ್ಟ ದೇವರ ಮೂರ್ತಿಗಳು, ಆ ದೇವರು ನಿಮ್ಮ ಜಗಲಿ ಮೇಲಿನ ಮೂರ್ತಿ ರೂಪದ ಕೂತ್ ಪೂಜೆ ಮಾಡಿಸ್ಕೊಳಕತ್ತವ ಇಲ್ಲ? ಬೇಕಾದ ರೂಪದಲ್ಲಿ ಪೂಜೆ ಮಾಡಿಸ್ಕೊಳಕತ್ತವು. ಮಾಡ್ಲಕತ್ತಿರಲ್ಲ ಪೂಜಾ, ಸುಮ್ನೆ ದಾರ್ಯಾಗ ಬಿದ್ದ ಕಲ್ಲೆಲ್ಲ ಪೂಜೆ ಮಾಡಿಲ್ಲ ನೀವು. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಲಕತ್ತಿರಲ್ಲ, ಅವೆಲ್ಲ ಅವು ಅವತಾರ ಹೌದಾ ಅಲ್ಲ? ಕಪ್ಪೆ ಹತ್ರಲ್ರಿ. ಬೇಕಾದ ರೂಪದಲ್ಲಿ, ಬೇಕಾದ ಕಾಲದಲ್ಲಿ, ಬೇಕಾದ ಸ್ಥಳಗಳಲ್ಲಿ ಪೂಜೆಗೊಂಬುವಂತಹ ಶಕ್ತಿ ಆ ಅವತಾರಿ ಶರೀರಗಳಿಗಿರ್ತದೆ. ದೇವರಂತೆ ಪೂಜೆ ಮಾಡ್ಲಕತ್ತೀರಿ, ಏನಂತ ಪೂಜೆ ಮಾಡ್ಲಕತ್ತೀರಿ? ಜಗಲಿ ಮೇಲಿನ ದೇವರಿಗೆ ಮತ್ತೆ ಸುಮ್ಮನೆ ಮಾಡ್ಲಕತ್ತೀರಿ ನಾವು? ಕೃಷ್ಣನ ಮೂರ್ತಿನೇ ಜಗಲಿ ಮೇಲೆ ಇಟ್ಟಿರಿ ಅಂದ್ರೆ ಕೃಷ್ಣನೇ ಕಲ್ಲಿನ ರೂಪದಲ್ಲಿ ಬಂದು ಏನ್ ಮಾಡ್ಯಾನ, ನಿಮ್ ಕಡೆಯಿಂದ ಪೂಜೆ ಮಾಡ್ಕೊಳಕತ್ತಾನಲ್ಲ. ಅವನ್ ಬೇಕಾದ ರೂಪದಾಗ ಬರ್ತಾನ್ರಿ, ಬೇಕಾದಾಗ ಬರ್ತಾನ. ಈಗ ಸುಮ್ನೆ ನೀನ್ ಜಗಲಿ ಮೇಲಿನ ದೇವರುಗಳವೇನು ಸಣ್ಣ ಯಾವುದರೇ ಒಂದು ಕೆಲ್ಸಕ್ಕೆ ಬರ್ಲದ ಕಲ್ಲು ಅಲ್ಲವು.
ದೇವರೇ ಪರಮಾತ್ಮನ ರೂಪನೇ, ಪರಮಾತ್ಮನೇ ಆ ಕಲ್ಲಿನ ರೂಪದಲ್ಲಿ ಬಂದು ನಿಮ್ಮ ಜಗಿಲಿ ಮೇಲೆ ಕೂತು ಪೂಜೆ ಮಾಡಿಸ್ಕೊಳಕತ್ತಾನ. ಅದು ಪೂಜೆ ಮಾಡೋದ್ರಿಂದ ನಿಮಗೇನು ಆನಂದ ಸಂತೋಷ ಆಗ್ತದಲ್ಲ, ಮತ್ತದು ಅನುಗ್ರಹ ಆ ದೇವ್ರದಲ್ಲ, ಅದು ನಿಮಗೆಲ್ಲ ರಕ್ಷಣೆ ಸಿಗ್ತದ, ನಿಮಗೆಲ್ಲ ಅಷ್ಟು ಶಾಂತಿ ಸಮಾಧಾನ ನೆಮ್ಮದಿ ಸಿಗ್ತದ. ದೇವರಿಗೆ ಹೋಗಿ ಬೇಡ್ಕೊತೀರಿ, ದೇವರಿಗೆಲ್ಲ ನೀವು ಒಳ್ಳೆ ತೊಳೆದು ಪೂಜೆ ಮಾಡಿ ಆನಂದ ಉಂಟು ಮಾಡ್ತೀರಿ, ಅದೆಲ್ಲ ಅಷ್ಟು ಆಗೋದು. ಅದಕ್ಕೆ ಅವರು ಯಾವಾಗ ಬೇಕು ಆವಾಗ ಧಾರಣೆ ಮಾಡಿ, ಯಾವ ರೂಪ ಬೇಕು ಆ ರೂಪದಲ್ಲಿ ಬಂದು ಅವರು ಈ ಜಗತ್ತನ್ನು ಉದ್ಧಾರ ಮಾಡ್ತಾರೆ. ನಿಮ್ ಜಗಲಿ ಮೇಲಿನ ದೇವರುಗಳು ನಿಮಗೆ ಉದ್ಧಾರ ಮಾಡಕತ್ತವ ಇಲ್ಲ, ಅದರಿಂದ ಉದ್ಧಾರ ಆಗಿಲ್ಲ ಅಂದ್ರೆ ನೀವ್ಯಾಕೆ ಅದಿಟ್ಟು ಪೂಜೆ ಮಾಡ್ತಿದ್ರಿ? ನಿಮ್ಗೆ ಅದರಿಂದ ಒಳ್ಳೇದಾಗ್ಯದ ಇಲ್ಲ? ಯಾರ್ಯಾರು ಹುಚ್ಚು ನನ್ನ ಮಕ್ಕಳು ಬಂದಕ್ಕೆ ಜಗಲಿ ಮೇಲಿನ ದೇವ್ರುಗಳು ಯಾಕೆ ತೆಗಿತೀರ, ಯಾಕೆ ಪೂಜೆ ಮಾಡ್ತೀರ ಅಂತೇಳಿ ಬರೋದು, ಅವು ತೆಗಿ ಇವು ತೆಗಿ ಹುಚ್ಚು ಕಾರ್ಬಾರ್ ಮಾಡ್ತಿರ್ತಾರ. ಅಂತವ್ರಿಗೆ ನಮ್ಮ ಮನಿ ಚಪ್ಪಲಿ ಬಿಡಲ್ ಸಹಿತ ಅಲೋ ಮಾಡಬಾರ್ದು, ಅವ್ರಿಗೆ ಗೆಟ್ ಔಟ್ ಅನ್ಬೇಕು. ಅದಕ್ಕೆ ಪ್ರಸಂಗಿಗಳು ಪರಮ ನೀಚ ಬುದ್ಧಿ ಇರ್ತದ ಅವ್ರಿಗೆ. ಯಾರ್ಯಾರೋ ಯಾವುದ್ಯಾವುದೋ ವಸ್ತುವಿನ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ. ಕೆಲವೊಬ್ರು ಗಿಡ ಮರಗಳ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ, ಕೆಲವೊಬ್ರು ನದಿ ನೀರುಗಳ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ, ಕೆಲವೊಬ್ರು ದೇವಸ್ಥಾನಗಳಲ್ಲಿ ಶ್ರದ್ಧೆ ಇಟ್ಟಿರ್ತಾರೆ, ಕೆಲವೊಬ್ರು ಮನೆಯೊಳಗಿನ ಜಗಲಿ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ, ಕೆಲವೊಬ್ರು ತಮ್ಮ ಲಿಂಗದ ಮೇಲೆ ಇಷ್ಟಲಿಂಗದ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ. ಆ ಇಷ್ಟಲಿಂಗದ ಮೇಲೆ ಶ್ರದ್ಧೆ ಇಟ್ಕೊಂಡು ಕೂತವ್ರಿಗೂ ಬೈತಾರೆ. ಅದೇನು ಅರಿವಿನ ಕುರು ಅಷ್ಟೇ, ಅರಿವು ಅಲ್ಲದು, ಅದು ನಿಜವಾದ ದೇವರಲ್ಲ ಅಂತ ಹೇಳೋರು ಅವ್ರೇನು ದೇವ್ರು ಕಂಡವ್ರು ಇರ್ತಾರ? ಅದ್ರ ಮೇಲಿಂದೂ ಶ್ರದ್ಧೆ ತೆಗೆಸ್ತಾರ, ಜಗಲಿ ಮೇಲಿಂದೂ ಶ್ರದ್ಧೆ ತೆಗೆಸ್ತಾರ, ಗಿಡ ಮರಗಳ ಮೇಲಿಂದೂ ಶ್ರದ್ಧೆ. ಎಲ್ಲಾನು ಪರಮಾತ್ಮನೇ ಎಲ್ಲಾ ರೂಪ ಆಗಿ ತಾನು ನಿಂತಾನ. ಯಾವುದನ್ನ ಪೂಜೆ ಮಾಡಿದ್ರು ಅದು ಅವನಿಗೆ ಹೋಗಿ ತಲುಪ್ತದ. ಅಂಥದ್ದು ಏನ್ ಮಾಡ್ತಾರ, ಶ್ರದ್ಧೆ ಹಾಳು ಮಾಡಂತವ್ರು ಬರ್ತಿರ್ತಾರಲ್ಲ, ಅವ್ರಿಗೆ ಸನೇಕ್ ಬರ್ಕೊಡ್ಬಾರ್ದು. ಅದು ಬಿಡ್ರಿ ಇದು ಮಾಡ್ರಿ, ಇದು ಬಿಡ್ರಿ ಅದು ಮಾಡ್ರಿ, ಕಾರ್ಬಾರ್ ಮಾಡ್ತಾರ ನಮ್ಮ ಜೀವನದಾಗ ಬಂದು 60 ನನ್ನ ಮಕ್ಕಳು. ಅಂತವ್ರಿಗೆ ಅಲೋ ಮಾಡಬಾರ್ದು. ನಿಮ್ಗೆ ಎದ್ರ ಮೇಲೆ ಶ್ರದ್ಧೆ ಅದ ಅದರಿಂದಲೇ ನೀವು ಪಡ್ಕೊಳಕ್ ಸಾಧ್ಯ ಅದ. ಕುರಿ ಹಿಕ್ಕಿ ಒಳಗೆ ದೇವ್ರ ಸಾಕ್ಷಾತ್ಕಾರ ಮಾಡ್ಕೊಂಡಂತಂದ್ಮೇಲೆ ಇನ್ ಏನೆಲ್ಲ ವಸ್ತುಗಳು ಪೂಜೆ ಮಾಡಿದ್ರು ಸಾಕ್ಷಾತ್ಕಾರ ಆಗ್ತದ ಅನ್ನೋದ್ರಾಗ ಏನ್ ಡೌಟ್ ಅದ? ಅದ್ರಾಗ ಪರಿವರ್ತನೆ ಆಗದ ನಮ್ಮ ಹೃದಯದೊಳಗ, ನಮ್ಮ ಅಂತಃಕರಣದೊಳಗೆ ಪರಿವರ್ತನೆ ಆಗ್ತಿರ್ತದ. ಯೋಗ ಸಿದ್ಧಿ ನಮ್ಮೊಳಗ ಆಗ್ತಿರ್ತದ. ಹೊರಗಿನ ವಸ್ತುಗಳು ಯಾವ ಇದ್ರೇನು, ಅವು ಸುಮ್ಮ ಆಧಾರಕ್ಕಾಗಿ ಇಟ್ಕೊಂಡಿರ್ತೀವಿ. ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮೊಳಗೆ ಬೇಕಾದ್ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರಾರಬ್ಧ ಜೀವಿಗಳು ಹೆಂಗಿರ್ತಾರಂದ್ರೆ, ಇದು ಎಷ್ಟು ಚಂದ ಹೇಳ್ತಾನ ಮಾತಿದು, ಜೀವಿಗಳು ಪ್ರಾರಬ್ಧ ಕರ್ಮದ ಆಧೀನದಲ್ಲಿರ್ತಾನೆ. ಆದ್ರೆ ಮಾಯಾ ಶರೀರಗಳಾದ ರಾಮಕೃಷ್ಣಾದಿಗಳ ಆಧೀನದಲ್ಲಿ ಪ್ರಾರಬ್ಧ ಇರ್ತದೆ. ಅರ್ಥ ಆಯ್ತಾ? ಇದು ಶರೀರ ಧರಿಸಿ ಬಂದಾನಂದ್ರೆ ಸಾಲ ಮಾಡ್ಯಾನ, ಕರ್ಮದ ಸಾಲ ಆದ್ರೆ ಬ್ಯಾಂಕಿನವರು ಮನೆಗೆ ಬಂದು ಸಾಲ ಒದ್ದು ವಸೂಲಿ ಮಾಡೋದು ಹೆಂಗಿರ್ತದ? ಇವ ತನಗೆ ಆದಾಗ ಒಯ್ದು ಕಟ್ಟಿ ಬರ್ತಾನಲ್ಲ, ತನಗಾದಾಗ ತಾ ಕಟ್ಟೋದು ಬೇರೆ, ಅವ್ರ ಮನೆಗೆ ಬಂದು ಹಿಡಿದು ವಸೂಲಿ ಮಾಡೋದು ಬೇರೆ. ಜೀವಿಗಳು ಅಂತಂದ್ರೇನು? ಬ್ಯಾಂಕಿನವರು ಬಂದು ನಮ್ಮ ಮನೆಗೆ ಬಂದು ಸಾಲ ವಸೂಲಿ ಮಾಡಿದ್ರೆ ಜೀವಿಗಳಾಗಿರ್ತೀವಿ. ಅವ್ರು ಸಾಲ ಕೊಟ್ಟು ನಿಶ್ಚಿಂತೆಯಾಗಿ ಯಾವಾಗರೇ ಕಟ್ತಾನ, ಅವ ಎಲ್ಲಿಗೆ ಹೋಗ್ತಾನ ಅಂತೇಳಿ ನಮ್ಮ ಬಗ್ಗೆ ಬ್ಯಾಂಕಿನವ್ರು ನಿಶ್ಚಿಂತಿರ್ತಾರ. ನಾವೇನ್ ಮಾಡ್ತೀವಿ, ಸಾಲ ಕಟ್ಟೋದಪ್ಪ ನಮ್ದು ಒಂದಿಷ್ಟು ಬ್ಯಾಂಕಿಂದು ಅಂತ ಹೇಳಕ್ಕೆ ನಾವು ಅರಿವು ಇಟ್ಕೊಂಡು ತಿಂಗಳ ಪಗಾರ ಬಂದ್ ಕೂಡ್ಲೆ ಒಯ್ದು ಕಟ್ಟಿದೇವಂತಂದ್ರ ಅವ್ರು ನಮ್ಮನಿಗೆ ಬರ್ತಾರಂದ್ರು. ಸಾಲದ ಆಧೀನದಲ್ಲಿ ನಾವು ಇರ್ಬೇಕೇನ, ಸಾಲ ನಮ್ಮ ಆಧೀನದಲ್ಲಿ ಇರ್ಬೇಕ್ರಿ? ಸಾಲ ನಮ್ಮ ಆಧೀನದಾಗಿದ್ದು ಸಾಲ ನಮ್ಗೆ ಎಷ್ಟು ಬೇಕು ಅಷ್ಟು ಯಾವಾಗ ಬೇಕು ಅವಾಗ ಹೋಗಿ ಏನ್ ಸಾಧ್ಯದ ಅಷ್ಟು ಕಟ್ಟಿ ಬಂದ್ರೆ ಸಾಲ ನಮ್ಮ ಆಧೀನದಾಗಿರ್ತದೆ. ಅದು ಬಿಟ್ಟು ನಾವು ಸಾಲದ ಆಧೀನದಾಗ ಇದ್ದೇವಂತಂದ್ರೆ ಹಿಂಗ್ ಸಮಸ್ಯೆ ಆಗ್ತದೆ. ಅದಕ್ಕೆ ಮಾಯಾ ಶರೀರಗಳು ಮಹಾತ್ಮರು ಹೆಂಗಿರ್ತಾರೆ ಅಂತಂದ್ರೆ ಸಾಲವನ್ನ ತಮ್ಮ ಆಧೀನದಾಗ ಇಟ್ಟುಕೊಂಡಂಗ ಪ್ರಾರಬ್ಧದ ಮಾಲೀಕರಾಗಿರ್ತಾರ. ಪ್ರಾರಬ್ಧದ ಮಾಲೀಕ, ನಮ್ಮ ಮಾಲೀಕ ಯಾವುದು? ಪ್ರಾರಬ್ಧನೇ ನಮ್ಮ ಮಾಲೀಕ ಆಗಿರ್ತದೆ. ಅದು ಹೇಳ್ದಂಗೆ ನಾವು ಕೇಳ್ಬೇಕು. ಆದ್ರೆ ಪ್ರಾರಬ್ಧದ ಮಾಲೀಕರವರಾಗಿರ್ತಾರ. ಜೀವಿಗಳ ಪ್ರಾರಬ್ಧ ತೀರಿದ ಕ್ಷಣ ಅವುಗಳ ಶರೀರ ಹೋಗಿಬಿಡುತ್ತದೆ. ಆದರೆ ಪ್ರಾರಬ್ಧ ಮತ್ತೊಂದು ಶರೀರ ಬರ್ತದೆ, ಆ ಶರೀರ ಹೋಗ್ತದೆ. ಆದರೆ ಪ್ರಾರಬ್ಧದ ಅಧೀನವಾಗಿವೆ.
ಅವೆಲ್ಲ ಏನದೋ ಪ್ರಾರಬ್ಧದ ಆಧೀನವಾದಂಥ ಶರೀರಗಳು. ಆದರೆ ರಾಮಕೃಷ್ಣಾದಿಗಳು ಅವರು ಅವಿಕಾರ ಪ್ರಾರಬ್ಧ. ಅದೆಂತದಂದ್ರೆ ಅವರ ಪ್ರಾರಬ್ಧ ಒಂದೇ ಜನ್ಮದಲ್ಲಿ ಮುಗಿಯುವುದಿಲ್ಲ. ಒಂದೇ ಜನ್ಮದಾಗ ಅವ್ರದ್ದು ಮುಗಿಯಂಗಿಲ್ಲ. ಅವರು ಕಲ್ಪಾಂತರಗಳಲ್ಲಿ ಬೇಕಾದ ರೂಪಗಳನ್ನು ಧಾರಣೆ ಮಾಡಿ ಅವತರಿಸುತ್ತಾರೆ. ಪ್ರಾರಬ್ಧವೇ ಅವರ ಅಧೀನವಾಗಿರುತ್ತದೆ. ಪ್ರಾರಬ್ಧದ ಮಾಲೀಕರು ಅವರು. ಧರ್ಮ ಸಂಸ್ಥಾಪನೆಗಾಗಿ ಶರೀರವನ್ನು ತೊಟ್ಟುಕೊಂಡು ಬರ್ತಾ ಇದ್ದಾರೆ. ಧರ್ಮ ಯಾರು ಬರ್ಲಕತ್ತಾರ? ಧರ್ಮ ಸಂಸ್ಥಾಪನೆಗಾಗಿ ಶರೀರವನ್ನು ತೊಟ್ಟುಕೊಂಡು ಯಾರು ಬರ್ಲಕತ್ತಾರ? ರಾಮಕೃಷ್ಣಾದಿಗಳು. ಮತ್ತ ಧರ್ಮವನ್ನ ಹಾಳು ಮಾಡೋದಕ್ಕೆ ಯಾರು ಬರ್ಲಕತ್ತಾರ? ಜೀವರುಗಳು. ಕರ್ಮದ ಅಧೀನ ಇರ್ತಾರ. ಅದು ದುರುಪಯೋಗ ಮಾಡಿಕೊಂಡು ಭೂಮಿಗೆ ಬರ್ತಾರ. ಧರ್ಮ ಹಾಳು ಮಾಡ್ಲಿಕ್ಕೆ ಜೀವರುಗಳು ಬರ್ತಾರ. ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ದೇವರುಗಳು ಬರ್ತಾರ. ಅವರು ಇದೇ ಭೂಮಿಗೆ ಬರಬೇಕು, ಇವರು ಇದೇ ಭೂಮಿಗೆ ಬರಬೇಕು. ಆದರೆ ಅವರ ಮತ್ತು ಜೀವರ ಈ ಉದ್ದೇಶಗಳು ಬೇರೆ ಬೇರೆ. ಉದ್ದೇಶಗಳು ಬೇರೆ ಬೇರೆ ಅಷ್ಟೇ. ಕಾಂಗ್ರೆಸ್ನವರು ಆರಿಸಿ ವಿಧಾನಸೌಧದಾಗ ಬಂದು ಅಧಿಕಾರ ಮಾಡ್ತಾರೆ. ಬಿಜೆಪಿಯವರು ಆರಿಸಿ ಬಂದು ವಿಧಾನಸೌಧ ಪಾರ್ಲಿಮೆಂಟ್ನ ಅಧಿಕಾರ ಮಾಡ್ತಾರೆ. ಆದರೆ ಒಂದು ಪಕ್ಷದವರು ದೇಶ ಹಾಳು ಮಾಡ್ಬೇಕಂತಾರ, ಒಂದು ಪಕ್ಷದವರು ದೇಶ ಉದ್ಧಾರ ಮಾಡ್ಬೇಕಂತ. ನಮ್ಮ ಪೂರ್ವಜರು ಏನ್ ಕಷ್ಟಪಟ್ಟು ಸತ್ಯ ದರ್ಶನ ಮಾಡಿ ವೇದ ಆಗಮ ಶಾಸ್ತ್ರ ಪುರಾಣ ಇತಿಹಾಸಗಳನ್ನ ರಚನೆ ಮಾಡಿ ಒಂದು ಉತ್ತಮ ಸಂಸ್ಕಾರದಲ್ಲಿ ನಮ್ಮ ದೇಶವನ್ನ ಜಗದ್ಗುರುಗಳ ರೂಪದಲ್ಲಿ ಇಟ್ಟಂತ, ವಿಶ್ವಗುರು ರೂಪದಲ್ಲಿ ಇಟ್ಟಂತ ಒಂದು ಸಾಹಿತ್ಯವನ್ನ ನಮ್ಮ ಪಠ್ಯ ಪುಸ್ತಕಗಳಿಂದ ಅವುಗಳನ್ನು ಬೇರ್ಪಡಿಸಿ ಸರ್ವನಾಶ ಮಾಡಿ ಕೆಲಸಕ್ಕೆ ಬರಲಾರ್ದ ಸಿಲೆಬಸ್ ಮಾಡಿ ಆ ಸಿಲೆಬಸ್ನಿಂದ ಪರೀಕ್ಷೆ ತಗೊಂಡು ಪಾಸ್ ಮಾಡಿ ಕೆಲಸಕ್ಕೆ ಬರಲಾರ್ದಂತ ಜೀವಿಗಳನ್ನು ತಯಾರು ಮಾಡಿ ಕೆಲಸಕ್ಕೆ ಬರಲಾರ್ದ ರೊಕ್ಕ ಗಳಿಸಿ ಕೆಲಸಕ್ಕೆ ಬರಲಾರ್ದವರಾಗಿ ಹಾಳಾಗಿ ಹೋಗ್ಲಕತ್ತಾರ. ಮನುಷ್ಯ ಜನ್ಮ ಸಾರ್ಥಕತೆಗೆ ರೊಕ್ಕ ರೂಪಾಯಿ ಬಂಗಾರ ಇದೇ ಸಾಕು, ಭಕ್ತಿ ಜ್ಞಾನ ಏನು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಜೀವಿಗಳ ಜೀವನ ಸರ್ವನಾಶ ಮಾಡ್ಯಾರ. ಈಗ ಇವರೆಲ್ಲ ಪ್ರಯತ್ನ ಮಾಡಿ ಒಂದ್ ಸ್ವಲ್ಪ ಭಗವದ್ಗೀತೆ ಹಿಂದಿನ ಎಲ್ಲ ನಮ್ಮ ದೇಶದ ಒಂದು ಪರಿಚಯ, ಸಂಸ್ಕೃತಿ ಸಂಸ್ಕಾರಗಳ ಪರಿಚಯ ಬಿಜೆಪಿಯವರು ಮಾಡ್ಲಿಕ್ಕತ್ತಾರ. ಏನ್ ಬ್ರಿಟಿಷರು ಬಿಟ್ಟು ಹೋಗ್ಯಾರ ಅಂತಂದ್ರ ಆ ಬ್ರಿಟಿಷರು ತಮ್ಮ ಪಕ್ಷದ ಈ ದೇಶ ಹಾಳು ಮಾಡಂತವ್ರನ್ನ ಇಲ್ಲೇ ಉಳಿಸಿ ಹೋಗ್ಯಾರ. ಅವರಿಗಿಷ್ಟು ಕರ್ಕೊಂಡು ಹೋಗಿದ್ರೆ ಕಿರಿಕಿರಿ ಇದ್ದಿದ್ದಿಲ್ಲ. ಜನಜೀವನ ಎಲ್ಲಿಗೆ ಹೋಗಿ ಮುಟ್ಟ್ಯದ, ಹೆಂಗಾಗ್ಯಾರ? ಮಕ್ಕಳು ತಂದಿಗೆ ತಾಯಿದರಿಗೆ ಮರ್ಯಾದೆ ಕೊಡ್ಲಾರ್ದಂಗ, ಶಾಲೆಗೆ ಶಿಷ್ಯರು ತಮ್ಮ ಒಂದು ಗುರುಗಳಿಗೆ ಮರ್ಯಾದೆ ಕೊಡ್ಲಾರ್ದಂಗ, ಹೆಂಡ್ರು ಗಂಡದರಿಗೆ ಮರ್ಯಾದೆ ಕೊಡ್ಲಾರ್ದಂಗ ಅವಿವೇಕಿಗಳ ಸೃಷ್ಟಿ ಮಾಡ್ಲಕತ್ತದ ಈ ಸರ್ಕಾರ. ಮುಂಜಾನೆ ಎದ್ದು ಮಾತು ತಿಳ್ಕೊಬೇಡ್ರಿ, ಒಳಗೊಂದೇನೋ ಬಾಯಾಗ ಒಂದು ಕೆಮಿಕಲ್ ತಯಾರಾಗಿರ್ತದ, ಅದು ನಿಮ್ ಡೈಜೆಷನ್ಗೆ ಉಪಯೋಗ ಆಗ್ತದ, ಬಾಯಿ ತೊಳ್ಕೊಳ್ಳಾರ್ದೆ ಹಂಗೆ ನೀರು ಕುಡೀರಿ, ಎಲ್ಲ ಏನೇನೋ ಕೆಲ್ಸಕ್ಕೆ ಬರಲಾರ್ದು ಎಲ್ಲ ವಿಡಿಯೋ ಮಾಡಿ ಆಡಿಯೋ ಮಾಡಿ ಸರ್ವನಾಶ ಮಾಡ್ಲಕತ್ತಾರೆ ಎಲ್ಲ ಸಂಸ್ಕಾರ ಸಂಸ್ಕೃತಿಗಳನ್ನು. ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದ್ರೆ ಈಗ ಇದ್ದು ಆಗ ಇರಲಿಲ್ಲ, ಈಗ ಇದ್ದು ಈಗ ಇಲ್ಲ ಎನ್ನುವ ಹಾಗಿಲ್ಲ. ಪ್ರತಿ ಯುಗದಲ್ಲೂ ಅನೇಕ ಜನ್ಮ ತಾಳಿ ಬರುತ್ತಾ ಇದ್ದಾರೆ. ತಮ್ಮ ಇಷ್ಟ ಬಂದಾಗ ಬರ್ತಾರ. ಆ ಅಧಿಕಾರ ಅವರಿಗದ. ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಾರ. ಅವತಾರಿಗಳು ಎಷ್ಟೇ ಜನ್ಮಗಳನ್ನು ಧರಿಸಿದರೂ ಕೂಡ ಅವರಿಗೆ ಸ್ವರೂಪದ ವಿಸ್ಮೃತಿ ಆಗುವುದಿಲ್ಲ. ಬಹಳ ವ್ಯತ್ಯಾಸಗಳು ಬಹಳ ಚಂದ ಅನಲೈಸ್ ಮಾಡ್ಯಾರ ಇದ್ರೊಳಗ. ಸ್ವರೂಪದ ವಿಸ್ಮೃತಿ, ತಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ವಿಸ್ಮೃತಿ ಅವ್ರಿಗೆ ಆಗಂಗಿಲ್ಲ. ಜೀವರುಗಳಿಗೆ ಏನದ, ತಾನು ಬ್ರಹ್ಮ ಅನ್ನೋದು ತಿಳ್ಕೋಬೇಕಾದ್ರೆ ಎಷ್ಟೋ ಜನ್ಮಗಳು ಬೇಕು. ಅವರಿಗೆ ಅನೇಕ ಜನ್ಮಗಳು ಧರಿಸಿದರೂ ಕೂಡ ಅವರಿಗೆ ಸ್ವರೂಪದ ವಿಸ್ಮೃತಿ ಆಗುವುದಿಲ್ಲ. ಅನೇಕ ಜನ್ಮಗಳಲ್ಲಿ ಬಂದರೂ ಒಂದೇ
ದೇಹದಲ್ಲಿ ಬಂದಂತೆ ಅವ್ರು ಎಷ್ಟೋ ಜನ್ಮದಾಗ ಬಂದ್ರು ಒಂದೇ ದೇಹದಲ್ಲಿ ಬಂದಂತೆ ಅವರ ದೇಹದಲ್ಲಿ ಅಂದರೆ ಅವರ ಯಾವ ರೀತಿ ನಮ್ಮ ದೇಹದಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಬಂದಾಗೂ ಕೂಡ ಒಂದೇ ಜನ್ಮದಲ್ಲಿ ನಾವು ಹೇಗೆ ಅನುಭವಿಸುತ್ತೇವೆಯೋ ಹಾಗೆಯೇ ಅವರು ಅವತಾರಿಕರು ಅನೇಕ ಜನ್ಮಗಳಲ್ಲಿ ಪಡೆದಾಗೂ ಕೂಡ ಬಾಲ್ಯ ಹೋಗಿ ಯೌವನ ಬಂದ ಹಾಗೆ ಯೌವನ ಹೋಗಿ ವೃದ್ಧಾಪ್ಯ ಬಂದ ಹಾಗೆ ಜನ್ಮ ಜನ್ಮಾಂತರಗಳು ಹರಿ 10 ಸಾರಿ ಹುಟ್ಟಿದ 10 ಸಾರಿ ಸತ್ತ ದಶಾವತಾರಿ ಅಂತಂದ್ರ ಅವ್ರಿಗೆಲ್ಲ ಹೆಂಗಪ್ಪ ಅಂದ್ರೆ ಒಂದೇ ಶರೀರ ಇದ್ದಂಗ ಬಾಲ್ಯ ಯೌವನ ಮುಪ್ಪು ನಮ್ಗೆ ಹೆಂಗಿರ್ತದ ಹಾಂಗ ಅವ್ರಿಗೆ ಅವೆಲ್ಲ ಬೇರೆ ಬೇರೆ ಶರೀರಗಳನ್ನ ಧರಿಸಿ ಬರೋದು. ಅವರಲ್ಲಿ ಏನೂ ವಿಕಾರ ಆಗುವುದಿಲ್ಲ. ಹರಿ 10 ಸಾರಿ ದಶಾವತಾರಿ ತಾಳೆ ಬಂದಾಗನು ಅವನ ಹೆಂಡತಿ ಲಕ್ಷ್ಮೀನೇ ಐತಳ ಇಲ್ರಿ? ಲಕ್ಷ್ಮೀನಾರಾಯಣರೇ ಎಷ್ಟು ಜನ್ಮ ತಾಳಿ ಬಂದಾಗನು ಅದೇ ಗಂಡ ಅದೇ ಹೆಂಡತಿ, ನಾಮರೂಪ ಬೇರೆ. ದಿವ್ಯ ಪುರುಷರ ಶರೀರಗಳು ಬೇರೆ ಬೇರೆ ಇರ್ಬೋದು, ಅವ್ರ ಸಂಬಂಧ ಒಂದೇ ಇತ್ತ ಇಲ್ಲ? ಅವರಿಗೆ ನಮ್ಗ ಇರೋ ವ್ಯತ್ಯಾಸ ಏನದ? ಅವರು 10 ಅವತಾರ ತಾಳಿ ಬಂದ್ರು ಲಕ್ಷ್ಮೀನಾರಾಯಣರೇ ಗಂಡ ಹೆಂಡತಿಯಾಗಿ ಬಂದ್ರು, ಬೇರೆ ಹೆಣ್ಣಿನ ಕಡೆ ಅವ್ರ ತಲೆ ಹಾಕ್ಲಿಲ್ಲ. ಆದ್ರೆ ಜೀವಾತ್ಮರಿಗೆ ಗ್ಯಾರಂಟಿ ಅದೇನು? ನಿಮ್ದು ಈ ಜನ್ಮದ ಹೆಂಡತಿ ಮುಂದಿನ ಜನ್ಮಕ್ಕೆ ಬರ್ತಾಳಂತ, ಹಿಂದಿನ ಜನ್ಮದ ಹೆಂಡತಿ ಈ ಜನ್ಮಕ್ಕೆ ಬರ್ತಾಳಂತ ನಿಮಗೆ ಗ್ಯಾರಂಟಿ ಅದೇನ್ರಿ? ಇಲ್ಲ ರೀ. ಅದಕ್ಕೆ ವೆರೈಟಿ ಎಂಜಾಯ್ ಮಾಡ್ತೀರಿ ಒಂದೊಂದು ಜನ್ಮಕ್ಕೆ ಒಂದೊಂದು. ಆದ್ರೆ ಅವ್ರದ್ದು ಹಂಗಿಲ್ಲ, ಮಾಯಾ ಶರೀರಗಳು. ಇನ್ನ ಕೆಳಮಟ್ಟದ ಜೀವಿಗಳು ಏನದರ ಒಂದೇ ಜನ್ಮದಾಗ ಅನೇಕ ರೀತಿಯ ಭೋಗಗಳನ್ನು ಮಾಡ್ತಾರೆ. ಅವ್ರು ಇನ್ನ ಕೆಳಮಟ್ಟದವರು. ಹಿಂಗಾಗಿ ಏನಪ್ಪ ಅಂತಂದ್ರೆ ವೃದ್ಧಾಪ್ಯ ಬಂದಾಗೂ ಕೂಡ ಒಂದೇ ಜನ್ಮದಲ್ಲಿ ನಾವು ಹೇಗೆ ಅನುಭವ ಮಾಡುತ್ತೇವೆಯೋ ಹಾಗೆ ಅವತಾರಿಕರು ಅನೇಕ ಜನ್ಮಗಳಲ್ಲಿ ಬಂದಾಗೂ ಕೂಡ ನಮ್ಮ ಬಾಲ್ಯ ಯೌವನ ಮುಪ್ಪು ಹೆಂಗಿರ್ತದ ಅವರಿಗೂ ಆ ರೀತಿ ಶರೀರಗಳು ಬೇರೆ ಬೇರೆ ಬಂದಾಗೂ ಒಂದೇ ದೇಹ ಇದ್ದಂಗ, ಅವರಿಗೆ ಒಂದೇ ದೇಹ ಇದ್ದಂಗ, ಅವರಲ್ಲಿ ಏನೂ ವಿಕಾರ ಆಗುವುದಿಲ್ಲ. ಬಾಲ್ಯ ಯೌವನ ವೃದ್ಧಾಪ್ಯ ಜನನ ಮರಣಗಳಲ್ಲಿ ನಾನತ್ವವು ಏಕರೂಪವಾಗಿರುತ್ತದೆ. ಅವತಾರಿಕರ ಅನೇಕ ಜನ್ಮಗಳಲ್ಲಿ ಅವತಾರಿಕರು ಏಕರೂಪವಾಗಿರುತ್ತಾರೆ. ಇಲ್ಲಿ ಹೇಳಬೇಕಾಗಿರುವುದು ಏನೆಂದರೆ ಅವತಾರಿಕರ ಶರೀರಗಳು ಭೂತಗಳಿಂದ ಉತ್ಪತ್ತಿಯಾಗಿರುವುದಿಲ್ಲ. ಮತ್ತೇನೆಂದರೆ ಅವರ ಶರೀರದ ಉಪಾದಾನ ಕಾರಣವು ಸಾಕ್ಷಾತ್ ಮಾಯೆಯೇ ಇರುತ್ತದೆ. ಅನ್ಯ ಜೀವಿಗಳ ಉಪಾದಾನ ಕಾರಣ ಯಾವ್ದಿರ್ತದೆ? ಪಂಚಮಹಾಭೂತಗಳು. ನೋಡ್ರಿ ಎಷ್ಟು ಶಾಣರಾಗ್ಬಿಟ್ರಿ. ನನಗೆ ಹೇಳೋನಿಗೆ ಉತ್ತರ ಹೇಳಕ್ ಬರಲ್ದು, ನೀವು ಹೇಳಕತ್ತೀರಿ ನೋಡ್ರಿ. ಅವ್ರಿಗೇನಿರ್ತದ? ದೇವತಾ ಪುರುಷರ, ಮಹಾತ್ಮರ, ಯೋಗಿಗಳ ಅಂದ್ರೆ ಸಿದ್ಧ ಯೋಗಿಗಳು, ಸಾಧಕ ಯೋಗಿಗಳಲ್ಲ, ಸಿದ್ಧ ಯೋಗಿಗಳ ಉಪಾದಾನ ಕಾರಣ ಯಾವಾಗಿರ್ತದೆ ಅಂದ್ರೆ ಮಾಯನೇ, ಸಾಕ್ಷಾತ್ ಮಾಯನೇ ಅವರಿಗೆ ಉಪಾದಾನ ಕಾರಣ ಆಗಿರ್ತದೆ ಅವ್ರ ಶರೀರಕ್ಕ. ಈ ಜೀವಿಗಳ ಉಪಾದಾನ ಕಾರಣ ಪಂಚಭೂತಗಳಾಗಿರ್ತವ. ಮತ್ತೆ ಪಂಚಭೂತಗಳ ಉಪಾದಾನ ಕಾರಣ ಯಾವುದಾಗಿರ್ತದೆ? ಮಾಯನೇ ಆಗಿರ್ತದ. ಸಿದ್ಧ ಪುರುಷರ ದೇಹಗಳು ಮತ್ತು ಪಂಚಭೂತಗಳಿಗೆ ಎಲ್ಲಾ ಉಪಾದಾನ ಕಾರಣ ಮಾಯನೇ ಆಗಿರ್ತದ. ಆದರೆ ಜೀವಿಗಳ ದೇಹಗಳ ಉಪಾದಾನ ಕಾರಣ ಅಂತಂದ್ರೆ ಪಂಚಭೂತ ಆಗಿರ್ತದೆ. ಮತ್ತು ಆತ್ಮಭ್ರಾಂತಿ ಇರುತ್ತದೆ. ಅಂದ್ರೆ ಶರೀರದಲ್ಲಿ ಆತ್ಮಭ್ರಾಂತಿ ಅಂತಂದ್ರೇನು? ದೇಹನೇ ನಾನು ಎನ್ನುವ ಭ್ರಾಂತಿ ಇರ್ತದೆ. ಈ ದೇಹನೇ ನಾನು ಅನ್ನೋದು ಯಾರ ಸಿದ್ಧಾಂತ? ಇದು ರಾಕ್ಷಸರ ಲೀಡರ್ ವಿರೋಚನ. ಆ ವಿರೋಚನನ ಸಿದ್ಧಾಂತ ಅದು, ಚಾರ್ವಾಕ್ ಸಿದ್ಧಾಂತ, ರಾಕ್ಷಸರ ಸಿದ್ಧಾಂತ. ದೇಹನೇ ನಾನು ಅನ್ನೋದು ರಾಕ್ಷಸರ ಸಿದ್ಧಾಂತ. ಈ ದೇಹ ನಾನು ಅನ್ನೋದು ಎಷ್ಟು ಪ್ರಮಾಣದೊಳಗೆ ನಿಮ್ಮೊಳಗೆ ಆದ ಅಷ್ಟು ಪ್ರಮಾಣದಾಗ ನೀವು ರಾಕ್ಷಸರೇ. ನಾನು ಹಿಡ್ಕೊಂಡೆ ಹೇಳಕತ್ತೀನಿ. ಯಾಕ್ರಿ ನಿಮಗಿಲ್ಲೇನು
ಅಂತ ಕೇಳಬಹುದು ನೀವು. ನನ್ನೊಳಗನು ದೇಹನೇ ನಾನು ಅಂತದ ದೇಹ ಭ್ರಾಂತಿ, ದೇಹ ಆತ್ಮ ಭ್ರಾಂತಿ. ದೇಹನೇ ಆತ್ಮ ಎನ್ನುವ ಭ್ರಾಂತಿ ನಮ್ಮೊಳಗೆ ಎಷ್ಟದ ಅಷ್ಟು ಪ್ರಮಾಣದಲ್ಲಿ ನಾವು ರಾಕ್ಷಸರೇ. ಆದರೆ ರಾಮಕೃಷ್ಣಾದಿಗಳಿಗೆ ಶರೀರದಲ್ಲಿ ಆತ್ಮಭ್ರಾಂತಿ ಇರುವುದಿಲ್ಲ. ಈ ಶರೀರನೇ ನಾನು ಅನ್ನೋದು ರಾಮಕೃಷ್ಣಾದಿಗಳಿಗೆ ಇರುವುದಿಲ್ಲ. ಅವರು ಶರೀರ ಭ್ರಾಂತಿಯನ್ನು ಕಳೆದುಕೊಂಡಿರುತ್ತಾರೆ. ಜೀವನಿಗೆ ಉಪಾಧಿಯಾದ ಅವಿದ್ಯೆಯು ಮಲಿನ ಸತ್ವಗುಣವುಳ್ಳದ್ದಿರುತ್ತದೆ. ರಾಮಕೃಷ್ಣಾದಿಗಳಿಗೆ ಉಪಾಧಿಯಾದ ಮಾಯೆಯು ಶುದ್ಧ ಸತ್ವಗುಣವುಳ್ಳದ್ದಾಗಿರುತ್ತದೆ. ಇದೇ ಕಾರಣಕ್ಕೆ ಜೀವನಿಗೆ ಸ್ವರೂಪದ ವಿಸ್ಮೃತಿ ಆಗುತ್ತದೆ. ರಾಮಕೃಷ್ಣಾದಿಗಳಿಗೆ ಸ್ವರೂಪದ ವಿಸ್ಮೃತಿ ಆಗುವುದಿಲ್ಲ. ಅವಿದ್ಯೆ ಅನ್ನೋದೇನದ ರಾಡಿ ನೀರಿದ್ದಂಗ, ಮಾಯೆ ಅನ್ನೋದು ಶುದ್ಧ ಜಲ ಇದ್ದಂಗ. ಆ ಶುದ್ಧ ಜಲ ಇದ್ದದಕ್ಕ ಅಲ್ಲೇನದ ರಾಮಕೃಷ್ಣಾದಿಗಳಿಗೆ ಮಾಯಾ ಶರೀರ ಇರೋದರಿಂದ ಅವ್ರಿಗೇನಾಗ್ತದಂತಂದ್ರ ತಮ್ಮ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗಂಗಿಲ್ಲ. ಜೀವಿಗಳಲ್ಲಿರೋ ಅವಿದ್ಯೆ ಏನದಪ್ಪ ಅಂತಂದ್ರೆ ಅದರಿಂದ ಏನಾಗ್ತದ, ಅದು ಮಲಿನ ಸತ್ವಗುಣ ಇರುವ ಕಾರಣ ಅವರಿಗೆ ತಮ್ಮ ಬ್ರಹ್ಮ ಸ್ವರೂಪ ವಿಸ್ಮೃತಿಯಾಗಿ ದೇಹನೇ ನಾನು ಅನ್ನಂಥದ್ದು ರಾಕ್ಷಸ ಸ್ವರೂಪ ಉತ್ಪತ್ತಿ ಆಗ್ತದೆ. ರಾಮಕೃಷ್ಣಾದಿಗಳಿಗೆ ಮಾಯೆಯಿಂದ ಸರ್ವಜ್ಞತ್ವಗಳುಂಟಾಗುತ್ತವೆ. ಆ ಮಾಯೆಯಿಂದ ರಾಮಕೃಷ್ಣಾದಿಗಳಿಗೆ ಸರ್ವಜ್ಞತ್ವ ಉಂಟಾಗ್ತದ. ಈಶ್ವರನು ಸರ್ವಜ್ಞ ಇದ್ದ ಹಾಗೆ ರಾಮಕೃಷ್ಣಾದಿಗಳು ಕೂಡ ಸರ್ವಜ್ಞರೇ ಆಗಿರುತ್ತಾರೆ. ಈಶ್ವರನು ಸರ್ವಜ್ಞ, ರಾಮಕೃಷ್ಣಾದಿಗಳು ಸರ್ವಜ್ಞ, ಎಲ್ಲಾನು ಸರ್ವಜ್ಞ. ಯಾರು? ಮಾಯಾ ಶರೀರಿಗಳು, ಯೋಗಿಗಳು, ಸಿದ್ಧಯೋಗಿಗಳು, ಅವರೆಲ್ಲರೂ ಸರ್ವಜ್ಞರೇ ಆಗಿರ್ತಾರ, ಎಲ್ಲ ಬಲ್ಲವರಾಗಿರ್ತಾರ. ತಮ್ಮ ಬಗ್ಗೆನೂ ತಮಗ್ ಗೊತ್ತಿರ್ತದ, ಇತರರ ಬಗ್ಗೆನೂ ತಮಗ್ ಗೊತ್ತಿರ್ತದ. ಕೃಷ್ಣ ತಾನು ಎಷ್ಟು ಜನ್ಮ ಎತ್ತಿ ಬಂದ, ಪ್ರಭುದೇವರು ತಾವು ಎಷ್ಟು ಜನ್ಮ ಎತ್ತಿ ಬಂದರು, ಅಕ್ಕಮಾದೇವಿ ತಾನು ಎಷ್ಟು ಜನ್ಮ ಎತ್ತಿ ಬಂದಳು, ಬಸವಣ್ಣವರು ತಾವು ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದಾರ, ಎಲ್ಲ ಜನ್ಮ ಜನ್ಮಾಂತರದ ಬರೆದಿಟ್ಟೋಗ್ಯಾರ. ಅವ್ರ ವಚನಗಳದಾವ. ರೇಣುಕರ ಅವ್ರೇನಾದ್ರ ಪ್ರತಿ ಯುಗದೊಳಗೆ ಜನ್ಮ ಎತ್ತೇ ಬರ್ತೀವಿ, ನಾವು ಬರ್ತಾನೆ ಇರ್ತೀವಿ ಅಂತ ಹೇಳ್ತಾರ ಅವ್ರು. ಅವರಿಗೆ ತಮ್ಮ ಬಗ್ಗೆನೂ ಗೊತ್ತು, ಎಲ್ಲರ ಬಗ್ಗೆನೂ ಗೊತ್ತು. ಸರ್ವಜ್ಞ, ಕೃಷ್ಣ ಸರ್ವಜ್ಞ. ಎಷ್ಟೈತಿ ಟೈಮು? 6:55 ಆಯ್ತು. ಇನ್ನೊಂದು 5 ನಿಮಿಷ ಮುಗಿಸೋಣ. ಮುಂದಿನ ಭಾಗ ನಾಳೆ ಹೇಳೋಣ. ಹೆಂಗಿರು ಸರ್ವಜ್ಞ ಹೆಂಗಿರ್ತಾರಪ್ಪ ಅಂತಂದ್ರೆ ಒಂದು ಕತೆ ಹೇಳಿ ಮುಗಿಸ್ಬಿಡ. ಹೆಂಗ ಈ 101ನೇ ಕೌರವ ಯಾರು ದುರ್ಯೋಧನ ಸತ್ತೋತಾನೆ. ಎಲ್ಲಾ ಕೌರವರು ಸತ್ತ ಮೇಲೆ ಲಾಸ್ಟಿಗೆ ದುರ್ಯೋಧನ ಭೀಮನ್ ಕೈಯಾಗ ಸತ್ತು ಬಿಡ್ತಾನ. ಇವತ್ತು ಸತ್ತಿರ್ತಾನ. ಮರುದಿನ ಮುಂಜಾನೆ ಕೃಷ್ಣ ಧೃತರಾಷ್ಟ್ರನ ಮನೆಗೆ ಹೋಗ್ತಾನ. ದೇವರು ಮತ್ತ ಅವ್ರು ತಮ್ಮ ಡ್ಯೂಟಿ ತಾವು ಮಾಡ್ತಾರ. ಮತ್ತ ಮಕ್ಕಳೆಲ್ಲ ಸತ್ತೋಗ್ಯಾವ, ಮತ್ತ ಅವ್ರ ಮನೆಗೆ ಮಾತಾಡ್ಸ್ಲಕ್ಕರೆ ಹೋಗಮ್ಮ ಅಂತ ಕೃಷ್ಣ ಹೋಗ್ತಾನ. ಹೋಗಿ ದೊಡ್ಡಪ್ಪ ಅಂತಾನ. ಅವ್ರ ಮಕ್ಕಳು ಇವ್ರ ಮಕ್ಕಳು ಕೂಡ ಬೆಳೆದಿರ್ತಾವ. ಮತ್ತೇನು ಅನ್ಬೇಕು ಅವನಿಗೆ ತಮ್ಮ ದೊಡ್ಡಪ್ಪ. ಯಾರಪ್ಪ ನೀನಂತ. ಕಣ್ಣು ಕಾಣಲ್ಲ, ಕುರುಡಿರ್ತಾನ. ದೊಡ್ಡಪ್ಪ ನಾ ಕೃಷ್ಣ ಅದೀನಪ್ಪ. ಯಾಕೆ ಬಂದೆಪ್ಪ ನೀನು? ಇಲ್ಯಾಕೆ ಬಂದಿ? ನಿನ್ನು 101 ಮಕ್ಕಳು ಎಲ್ಲ ಯುದ್ಧದಾಗ ಸತ್ತೋಗ್ಬಿಟ್ಟವಲ್ಲ, ಅದಕ್ಕೆ ನಿನಗೆ ಮಾತನಾಡಿಸೋದಕ್ಕೆ ಸಾಂತ್ವನ ಹೇಳೋದಕ್ಕೆ ಬಂದೇನಿ. ಅವಾಗ ಧೃತರಾಷ್ಟ್ರಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಜಗ್ಗಿ ಒದರಾಡ್ತಾನ, ಬೈತಾನ, ಅವಾಚ್ಯ ಶಬ್ದಗಳನ್ನು ಬಳಸ್ತಾನ. ಕೃಷ್ಣ, ನನ್ನ ಮಕ್ಕಳೆಲ್ಲ ಸಾಯ್ಲಕ್ ನೀನೇ ಕಾರಣ. ಮತ್ತ ನೀ ನನಗೆ ಮೇಲೆ ಸಾಂತ್ವನ ಹೇಳಕ್ ಬಂದಿದಿ, ನಿನಗೆ ನಾಚಿಕಿಲ್ಲ, ಹಂಗಿಲ್ಲ, ಏನ್ ಬೇಕಾದ ಬೈತಾನ. ಅವ ಹಂಗೆಲ್ಲ ಬೈಯೋ ಟೈಮ್ನೊಳಗ ಕೃಷ್ಣ ಏನ್ ಮಾಡ್ತಿರ್ತಾನ? ಕುಲು ನಗತಿರ್ತಾನ. ಕುಲು ನಗತಿರ್ತಾನ ಕೃಷ್ಣ. ಆವಾಗ ಏನಾಗ್ತದ? ನಕ್ಕಾಗ ಇವನಿಗೆ ಧೃತರಾಷ್ಟ್ರ ಬೈದು ಎಷ್ಟೊತ್ತು ಬೈತಾನ. ಎಲ್ಲ ಬೈಯೋದ್ ಮುಗಿದ್ಮೇಲೆ, ಅಲ್ಲ ನಾ ಇಂಥ ಪರಿ ಬೈಲಕತ್ತೀನಿ, ನೀನು ನೋಡಿದ್ರ ನಕ್ಕೋತದೆಯಲ್ಲ, ಏನಿದೆ ನಿನ್ನ ವರ್ತನೆ ಅಂತಂದ್ರ, ನೀನ್ ಬೈಲಕತ್ತಿದ ಖರೆ,
ಆದ್ರ ಏನಂದ್ರ ನೀವು ಬೈಗಳಕ್ಕ ನನಗೆ ಏನು ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ನೀನೇ ನನ್ನ ಮಕ್ಕಳು ಸಾಯ್ಲಕ್ಕ ಕಾರಣ ಅಂತಂದ್ರೆ ನಾನ್ಯಾಕೆ ಕಾರಣ? ನಾನು ಕಾರಣ ಅಲ್ಲವೇ ಅಲ್ಲ, ನೀ ತಪ್ಪು ತಿಳ್ಕೊಂಡಿದಿ. ಮತ್ತೆ ಯಾರ ಕಾರಣ ನನ್ನ ಮಕ್ಕಳು ಸಾಯ್ಲಕ್ಕ ಅಂತಂದ್ರ ಅವ್ರವ್ರ ಕರ್ಮಗಳೇ ಕಾರಣ. ಅವ್ರವ್ರ ಕರ್ಮಗಳೇ ಅವ್ರ ಕಾರಣ. ನಮ್ಮನ್ನ ಯಾರ ಸಾವಿಗೆ ಯಾರು ಕಾರಣರಲ್ಲ, ಯಾರ ಹುಟ್ಟಿಗೆ ಯಾರು ಕಾರಣರಲ್ಲ. ಅವರವರ ಕರ್ಮಗಳೇ ಅವರವರ ಜನನ ಮರಣಗಳಿಗೆ, ಅವರ ಜೀವನ ವಿಧಾನಕ್ಕೆ ಅವರವರ ಕರ್ಮಗಳೇ ಕಾರಣಗಳು. ಅವು ಕರ್ಮನ ಶಬ್ದ ಹೇಳಿದ ಕೂಡ್ಲೇನೆ ಕರ್ಮ ಸಿದ್ಧಾಂತ ಎಲ್ಲರೂ ಒಪ್ಕೊಳ್ಳಂತ ಕಾಲ ಅದು. ತಣ್ಣಗಾಗ್ಬಿಟ್ಟ ಧೃತರಾಷ್ಟ್ರ. ಇರ್ಬೋದು ಬಿಡಪ್ಪ, ಅವು ಎಂತ ಕರ್ಮ ಮಾಡಿ ಹುಟ್ಟು ಬಂದಿದ್ದು ಏನೋ, ಸತ್ತೋದು ಬಿಡು, ತಣ್ಣಗಾದವ್. ಆಯ್ತು ಬಿಡು ಕೃಷ್ಣ, ಮತ್ ಫ್ರೆಂಡ್ಲಿ ಮಾತಾಡ್ಲಿಕ್ಕೆ ಬಿಟ್ಟ. ಕೃಷ್ಣ ಕರ್ಮ ಕಾರಣ ಅಂತ ಹೇಳಿದಿ, ಆಯ್ತು ಬಿಡು. ಮತ್ತ 101 ಮಕ್ಕಳು ಹುಟ್ಟಿ 101 ಮಕ್ಕಳು, ಒಂದು ಮಗು ಹುಟ್ಟದಕ್ಕ ಎಷ್ಟೋ ದೇವರಿಗೆ ಹರಕೆ ಹೊರತಾರ. ಅಂಥದ್ದು ನನಗ ದೇವರ 101 ಮಕ್ಕಳು ಕೊಟ್ಟ, ಮತ್ತು ಒಂದು ಉಳಿಲಾರ್ದಂಗ ಓಸು ಹೋಗ್ಬಿಟ್ಟು ನಾನೆಂತ ಕರ್ಮ ಮಾಡಿರ್ಬೇಕು ಹೇಳು ಅಂತ. ಅವಾಗ 70 ವರ್ಷ, 70ನೇ ಜನ್ಮ, 80ನೇ ಜನ್ಮ ಎಲ್ಲ ಹಿಂದಿನ ಜನ್ಮ ತೆಗೆದು ತೋರಿಸ್ತಾನೆ ಕೃಷ್ಣ. ಅಷ್ಟನೇ ಜನ್ಮದಾಗ ಅದು ಇದ್ದಿ, ಇಷ್ಟನೇ ಜನ್ಮದಾಗ ಇದು ಇದ್ದಿ ಅಂತ ಹೇಳ್ಕೊತ ಸುಮಾರು 80ನೇ ಜನ್ಮಕ್ಕೆ ತಗೊಂಡು ಹೋಗ್ತಾನೆ. ಆ 80ನೇ ಜನ್ಮದಾಗ ಏನಾಗಿದ್ದಿ ಅಂತಂದ್ರ ಒಬ್ಬ ಬೇಟೆಗಾರ, ಬೇಡರವನಾಗಿದ್ದಿ. ನೀನೇನ್ ಮಾಡಿದ್ದಿ ಅಂತಂದ್ರ ರಾಜನಿಗೆ ನೀನು ಒಂದು ವಿಧವಾದ ಪಕ್ಷಿಯನ್ನ ಹಿಡಿದು ಕೊಂದು ಚಟ್ನಿ ಮಾಡಿ ರಾಜನಿಗೆ ತಿನ್ನಿಸಿದ್ದಿ. ಒಂದು ಸಾರಿ ಒಯ್ದು ಆ ರಾಜ ನಿನಗೆ ಆಜ್ಞೆ ಮಾಡಿದ್ದ, ಪ್ರತಿದಿನ ನನಗೆ ಇದೇ ಪಕ್ಷಿಯ ಚಟ್ನಿ ಬೇಕು, ಈ ಚಟ್ನಿ ಬಹಳ ಚಲೋ ಅದ, ಈ ಪಕ್ಷಿಯ ಮಾಂಸದ ಚಟ್ನಿನೇ ಮಾಡ್ಬೇಕು ನೀನು. ಅದಕ್ಕೆ ಅವ ಏನ್ ಮಾಡ್ತ, ಒಂದು ಗಿಡದೊಳಗ 2 ಹಕ್ಕಿಗಳು, ಹಿರಿಯ ಹಕ್ಕಿಗಳು, ಅವರ ಮರಿಗಳು ಎಷ್ಟಿದ್ದು 101 ಮರಿಗಳಿದ್ದು. ಆ 101 ಮರಿಗಳಲ್ಲಿ ದಿನ ಒಂದು ಮರಿ ತಗೊಂಡೋಗಿ ಒಂದು ರಾಜನಿಗೆ ತಿನ್ನಿಸಿದಿ. ಕಡೆಗೆ ಅವೆರಡು ಹಕ್ಕಿಗಳು ಅವು ಏನಿರ್ತಾವಂತಂದ್ರ ಶಾಪಗ್ರಸ್ತ ದೇವತೆಗಳಿರ್ತಾವ. ಅವಕ್ಕೂ ಹಿಡಿಲಕ್ ಹೋತಾನ, ಅವನ ಕೈಗೆ ಸಿಗಂಗಿಲ್ಲ. ಅವು ಏನ್ ಮಾಡ್ತಾವ, ನಾವು ನಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಳಕ ನಾವು ಬಂದು ಇಲ್ಲಿ ಜೀವನ ಮಾಡ್ಲಕ್ಕತ್ತರ ನಮ್ಮ ಮಕ್ಕಳನ್ನೆಲ್ಲ ಕೊಂದು ತಿಂದು ಬಿಟ್ರಿ ನೀವು. ಅದರ ಸಲುವಾಗಿ ನಿನಗೂ 101 ಮಕ್ಕಳು ಹುಟ್ಟಲಿ, ನಾವೇನು ಅನುಭವಿಸ್ತೀವಿ ಅದು ನೀನು ಅನುಭವಿಸು ಅಂತೇಳಿ ಅವ್ರು ಶಾಪ ಕೊಟ್ಟು. ಆದ್ರು 70-80 ಜನ್ಮದ ಹಿಂದಿನ ಕತಿ ಈಗೇನು ಹೇಳ್ತಿ ನೀನು ಅಂತೇಳಿ ಅವನಿಗೆ ಧೃತರಾಷ್ಟ್ರ ಉಲ್ಟಾ ಹೊಡಿತಾನ. ಇವು ಯಾವ ರಾಜಕಾರಣಿಗಳು ಬಹಳ ಉರಿದಾಡ್ಲಕತ್ತು ಅಂತಂದ್ರ ಅದ್ರ ಅಪೋಸಿಷನ್ದವ್ರು ಏನ್ ಮಾಡ್ತಾರ ಗೊತ್ತಾ, ಅವ್ರ ಹಳಿ ಫೈಲ್ ತೆಗಿಲಕತ್ತಿ ಬಿಡ್ತಾರ. ಹಳಿ ಫೈಲ್ ತೆಗೆದ್ರ ಮೆತ್ತಿಗೆ ಹೇಳ್ತಾರ ಈ ರಾಜಕಾರಣಿಗಳು. ಅವ್ರ ಹಿಸ್ಟ್ರಿ ಒಳಗೆ ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ದಾಗ ಎಲ್ಲೆಲ್ಲಿ ಕಂಪ್ಲೇಂಟ್ ಅವ ಏನೇನವ ಎಲ್ಲ ಹಿಸ್ಟ್ರಿ ತೆಗಿರಪ್ಪ ಇವಂದಂತ ಹೇಳ್ಬಿಟ್ರೆ ನ್ಯೂಸ್ ಪೇಪರ್ನವ್ರಿಗೆ ಹೇಳಿದ್ರೆ ಸಾಕು, ರೊಕ್ಕ ಕೊಟ್ಟರು ಹುಡುಕಿ ಬಿಡ್ತಾರ. ಅವ್ರವ್ರು ಮಾಡಿದ ಘೋಟಾಲೆಗಳು ಏನೇನದಾವ ಎಲ್ಲ ಹುಡುಕಾಡಿ ಒಂದು ರಿಪೋರ್ಟ್ ಮಾಡಿ ಚಾಲು ಮಾಡ್ತಾರ ಅವನು ಪ್ರಚಾರ ಮಾಡ್ಲಕ್ಕೆ. ಹಂಗ ಇದು 70-80 ಜನ್ಮದ ಹಳಿದು ಯಾವಾಗ ಮಾಡಿದ್ದೋ ಈಗ ಯಾಕೆ ನನಗ್ ಬಂತು ಅಂತ ಕೇಳ್ತಾನೆ. ಹೆಗರಾಡ್ತಾನ ಯಾರು ಧೃತರಾಷ್ಟ್ರ. ಅವಾಗ ಕೃಷ್ಣ ಹೇಳ್ತಾನ, ಒಂದು ಮಗ ಹುಟ್ಲಕ್ಕ ಎಷ್ಟೋ ವರ್ಷ ತಪಸ್ ಮಾಡ್ಬೇಕಾಗ್ತದ, ಎಷ್ಟೋ ಜನ್ಮದ ತಪಸ್ಸಿಗೆ ಒಂದು ಗಂಡು ಮಗ ಹುಟ್ಟುತ್ತದ. ಅಂತದ್ರಾಗ 101 ಮಕ್ಕಳು ಹಿಡಿಬೇಕಾದ್ರೆ ನಿನಗೆ 80 ಜನ್ಮ ಹಿಡಿತು. ಯಾವಾಗ 80 ಜನ್ಮ ನೀನು ಪುಣ್ಯ ಮಾಡಿ ಅಷ್ಟೊಂದು ಮಕ್ಕಳು ಹಡೆಯಂತ ಒಂದು ಜನ್ಮಕ್ಕೆ ಬಂದು ನಿನಗೆ 101 ಮಕ್ಕಳು ಹುಟ್ಟಿದಾಗ ಅದು ಕೈಕೊಂಡು ಕೂತಿತ್ತು ಪ್ರಾರಬ್ಧ ಕರ್ಮ. ಆ ದೇವತೆಗಳ ಶಾಪ ಈ ಜನ್ಮದಾಗ ವರ್ಕೌಟ್ ಆಯ್ತು ಅಷ್ಟೇ. ಸ್ವಚ್ಛ ಅದೀನಿ, ಆ ಶಾಪದಿಂದ ನೀ ಮುಕ್ತ ಅದಿ ಅಂತೇಳಿ ಅವನಿಗೆ ಸಮಾಧಾನ ಶಾಂತಿ ಹೇಳಿದ ಹೊತ್ನಾಗ, ಹೌದೇನಪ್ಪ ಕೃಷ್ಣ, ನಿನ್ನ ತಪ್ಪು ತಿಳ್ಕೊಂಡಿದ್ದೆ ನಾನು ಅಂತೇಳಿ ಮತ್ತೆ ಕೃಷ್ಣಗೆ ಧೃತರಾಷ್ಟ್ರ ನಮಸ್ಕಾರ ಮಾಡ್ತಾನ. ಶಾಂತಿ ಕೊಟ್ಟೆಪ್ಪ, ನೆಮ್ಮದಿ ಕೊಟ್ಟಿ, ಬಹಳ ತ್ರಾಸಾಗಿತ್ತು ನಮಗ ಅಂತ ಹೇಳಿ. ದುಃಖ ನಿವೃತ್ತಿ ಮಾಡ್ಬೇಕು. ಯಾರ ಸತ್ತವ್ರ ಮನೆಗೆ ಹೋಗಿ ಯಾವುದೋ ಒಂದು ರೀತಿಲಿಂತ ದುಃಖ ನಿವೃತ್ತಿ ಮಾಡ್ಬೇಕು. ಬಿಟ್ಟಿಗೆ ನಿನ್ ಮಕ್ಕಳು ಹಾಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅವ್ರ ಕರ್ಮಕ್ಕೆ ತಕ್ಕಂತೆ ಬರೋಬ್ಬರಿ ಶಿಕ್ಷೆ ಆಗ್ಯದ ಹೇಳು ಅಂತ ಹೇಳಿಕೆ ಒಳ್ಳೆಯವ್ರಿಗೆ ಬೆಂಕಿ ಕೆರಳಂಗ್ ಮಾಡಬಾರದು. ಸಮಾಧಾನ ಶಾಂತಿ ಮಾಡಂಗಿದ್ರೆ ಹೋಗ್ಬೇಕು ಮಾತಾಡಿಸ್ಲಕ್, ಇಲ್ಲ ಅಂತಂದ್ರೆ ಹೋಲಕ್ ಹೋಗ್ಬಾರ್ದು.
ಇನ್ನೊಂದಿಟ್ಟು ಅವ್ರಿಗೆ ತ್ರಾಸ ಮಾಡ್ತಿದ್ರು. ಹಿಂಗಿರ್ತಾವ. ಅದಕ್ಕ ಅಂದ್ರೇನದು, ಏನ್ ಹೇಳಕತ್ತಿದ್ದ, ಸರ್ವಜ್ಞ ಅಂದ್ರೆ ಏನು ಅಂತಂದ್ರ ಪ್ರತಿಯೊಂದು ಜೀವಿ ಏನೇನ್ ಕರ್ಮ ಮಾಡ್ಯದ, ಹಿಂದ್ ಎಷ್ಟು ಜನ್ಮಗಳು ಮಾಡಿ, ಎಷ್ಟು ಜನ್ಮ ಎತ್ತಿ ಏನೇನು ಮಾಡಿ ಬಂದದ, ಮತ್ತ ಈ ಕರ್ಮದ ಫಲಗಳಿಂದ ಮುಂದಿನ ಎಷ್ಟು ಜನ್ಮ ಎತ್ತಬೇಕು, 84 ಲಕ್ಷ ಜೀವರಾಶಿಗಳ ಎಲ್ಲ ಅಕೌಂಟ್ ಗೊತ್ತಿರವ, ಮತ್ತ ತನ್ನ ಅಕೌಂಟ್ನು ಗೊತ್ತಿರ್ಬೇಕು ಅವನಿಗೆ ಸರ್ವಜ್ಞ ಅಂತ. ಈಶ್ವರನಿಗೂ ಅದೇ ರೀತಿ ಸರ್ವಜ್ಞತ್ವ ಇರ್ತದ, ಈ ಅವತಾರಿ ಪುರುಷರಿಗೂ ಸಹಿತ ಅದೇ ರೀತಿ ಸರ್ವಜ್ಞತ್ವ ಇರ್ತದ. ಯೋಗ ಸಿದ್ಧಿ ಆಯ್ತು ಅಂತಂದ್ರ ಜನ್ಮ ಜನ್ಮಾಂತರದ ವಿಚಾರಗಳೆಲ್ಲ ನಿಮಗೆ ಗೊತ್ತಾಗ್ತಾವ. ಅದು ಸಾಧನೆ ಮಾಡ್ಲಿಕ್ಕೆ ತಯಾರಿಲ್ಲ, ಇಂಗ್ಲಿಷ್ ಮಾಸ್ತರ್ ಬಳಿ ಹೋಗ್ಲಿಕ್ಕೆ ತಯಾರಿಲ್ಲ, ಇಂಗ್ಲಿಷ್ ಮಾತಾಡ್ಬೇಕಂತೀವಿ, ಹೆಂಗ್ ಬರ್ತದ? ಇಂಗ್ಲಿಷ್ ಓದ್ಬೇಕು, ಇಂಗ್ಲಿಷ್ ಬರೀಬೇಕು, ಇಂಗ್ಲಿಷ್ ಮಾತಾಡ್ಬೇಕಂತೀವಿ, ಇಂಗ್ಲಿಷ್ ಮಾಸ್ತರ್ ಬಳಿ ಹೋಗಿ ಒಂದ್ ಅಕ್ಷರ ಕಲೀಲಕ್ಕೆ ತಯಾರಿಲ್ಲ. ಯೋಗಿಗಳ ಕುಲದಲ್ಲಿ ಹೋಗಿ ಯೋಗ ಸಾಧನೆ ಮಾಡಿ, ಜ್ಞಾನಿಗಳ ಕುಲದ ಜನರಲ್ಲಿ ಹೋಗಿ ಜ್ಞಾನ ಸಾಧನೆ ಮಾಡಿದ್ರೆ ಅವೆಲ್ಲ ಏನೇನು ಅದಕ್ಕೆ ಫಲಗಳು ಸಿಗ್ಬೇಕೋ ಸಿಗ್ತಿರ್ತಾವ. ಅವು ಏನು ದೊಡ್ಡ ವಿಷಯ ಅಲ್ಲ. ಯಾವ ಜೀವಿಗಳು ಎಷ್ಟು ಜನ್ಮ ಎತ್ತಿ ಬಂದಾರ, ಯಾವ ಜೀವಿಗಳು ತಗೊಂಡು ಏನ್ ಮಾಡೋದು, ಅವೆಲ್ಲ ಕತಿ ತಗೊಂಡು ಲೆಕ್ಕಾಚಾರ ತಗೊಂಡು ನಮ್ಗೇನ್ ಮಾಡ್ಬೇಕಾಗ್ಯದ್ರಿ? ನಮಗ್ ಬೇಕಾಗಿರೋದು ಆನಂದನ ನೀವೆಲ್ಲ ಜನ್ಮ ಜನ್ಮಾಂತರದ ಕತಿಗಳ? ಬ್ರಹ್ಮಜ್ಞಾನದ ಆನಂದ ಇದೆಲ್ಲದಕ್ಕಿಂತ ದೊಡ್ಡದು. ಆ ಆನಂದದಲ್ಲಿ ನಾವು ಇರಬೇಕು, ಅದು ನಮ್ಮ ಕರ್ತವ್ಯ. ಇವೆಲ್ಲ ಕದಿ ತಗೊಂಡು ಏನ್ ಮಾಡ್ಬೇಕು? ರಾಮಕೃಷ್ಣಾದಿಗಳು ಅವತರಿಸಿ ಬಂದು ಎಲ್ಲಾ ಜೀವಿಗಳ ಈ ವೃತ್ತಾಂತವನ್ನ ಬಿಚ್ಚಿಟ್ರು, ತಮ್ಮ ವೃತ್ತಾಂತವನ್ನು ಜಗತ್ತಿಗೆ ಪ್ರಕಟ ಮಾಡಿದ್ರು. ನಾವೇನ್ ಮಾಡ ತಗೊಂಡು? ಅದರಿಂದ ನಮ್ಗೇನಾಗಬೇಕಾಗ್ಯದ? ನಾವು ಆನಂದವಾಗಿರ್ಬೇಕಾಗ್ಯದ. ಒಂದೇ ಒಂದು ಗುರಿ, ಮೋಕ್ಷದ ಆನಂದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆ ಒಂದು ಸ್ಥಿತಿ ಒಳಗೆ ನಾವಿರ್ಬೇಕೇ ಹೊರತು ಇವೆಲ್ಲ ಎದಕ್ಕರೆ ಕೆಲ್ಸಕ್ಕೆ ಬರ್ತವೇನು? ಬರಲ್ಲ. ಆದ್ರೂ ಇಂಥ ತಲೆ ಹಿಡಕ ಜನ ಸಿಕ್ಕಾಗ ಅವ್ರಿಗೆ ಉತ್ತರ ಹೇಳಕ್ ನಮ್ಗೆಲ್ಲ ಮಾಹಿತಿಗಳು ನಮ್ಮ ಹತ್ರ ಇರ್ಬೇಕು. ಇಂಥವೆಲ್ಲ ಚರ್ಚೆ ಮಾಡುವ ಸಮಯದಲ್ಲಿ ಉತ್ತರ ಕೊಡುವಂತ ಸಾಮರ್ಥ್ಯ ನಿಮ್ಗೆ ಬರ್ಬೇಕು. ಸುಮ್ನೆ ನಾ ಆನಂದ ಇರ್ತೀನಿ ಅಂತ ಹೇಳಕ್ಕೆ ಬರ, ಆನಂದ ಇದ್ರಿ ಇನ್ನೊಮ್ಮ ಯಾವಾರ ಬಂದು ಹಿಡಿದು ನುಗ್ಸಿದ್ನಂದ್ರೆ ಹೊತ್ಕೊಂಡು ಬೀಳಂಗೆ ಇರಬಾರ್ದು. ಎಲ್ಲದಕ್ಕೂ ಉತ್ತರ ಕೊಡುವಂತ ಕೆಪಾಸಿಟಿ ಇರ್ಬೇಕಂತೇಳಿ ವಿಚಾರ ಸಾಗರದೊಳಗ ಎಲ್ಲಾ ವಿಧವಾದಂತ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ಯಾರ. ಎಂತವ್ರು ಸಿಕ್ಕರು ಅವ್ರಿಗೆ ಉತ್ತರ ಕೊಡ್ಲಕ್ಕೆ ಎಷ್ಟು ಸೂಕ್ಷ್ಮ ಸೂಕ್ಷ್ಮ ವಿಷಯಗಳು ಹೇಳ್ಯಾರ ನೋಡಿರ ಇವು. ಯಾವ ಗ್ರಂಥದೊಳಗೆ ಯಾರು ಬರ್ದಾರ್ರಿ ಇಷ್ಟೆಲ್ಲ? ಯಾರು ತಿಳಿಸಿ ಹೇಳ್ಯಾರ ಇಷ್ಟೆಲ್ಲ? ಯಾವ ಗುರುಗಳು ತಿಳಿಸ್ಯಾರ, ಯಾವ ಶಾಸ್ತ್ರಗಳು ತಿಳಿಸ್ಯಾರ ಇಷ್ಟೊಂದು ಡೀಪ್ ಆಗಿ? ಇಡೀ ಜನ್ಮದಾಗ ಇನ್ನೆಂದೂ ಸಿಗಂಗಿಲ್ಲ. ಇದು ಈ ಪಾಠ ಕಳ್ಕೊಂಡವ್ರಂತ ಪಾಪಿಷ್ಟ್ರು ಯಾರು ಅಲ್ಲ. ಯಾವ ಗುರುಗಳು ತಿಳಿಸ್ಯಾರ, ಯಾವ ಶಾಸ್ತ್ರಗಳದಾವ, ನಿಶ್ಚಲನ ಅದೇನು ಉಪಕೃತಿ ಸ್ಮರಣೆ ಭಯಂಕರದ ನಮಗ್. ಕರ್ಮ ಸಿದ್ಧಾಂತ ಅವೆಲ್ಲ ಬಂತ ಇಲ್ಲ ಈಗಿದ್ರಾಗ? ಮತ್ತೆ ಆನಂದ ಹೊಂದದು ಫಸ್ಟ್ ಪ್ರೈಮರಿ. ಮೊದಲು ಆನಂದ ಹೊಂದ್ರಿ ಅಂತ ಮೊದಲು ಆನಂದ ಮಾಡಿದ್ರು. ನಾನು ಬ್ರಹ್ಮ ಅದೀನಿ ಅಂತೇಳಿ ಅನುಭೂತಿ ಹೆಂಗ್ ಮಾಡ್ಕೋಬೇಕು, ಹೆಂಗ್ ಅನುಸಂಧಾನ ಮಾಡ್ಬೇಕು ಎಲ್ಲ ಹೇಳಿದ್ಮೇಲೆ ಇನ್ನು ಮುಂದೇನ್ ಹೇಳ್ತಾರ? ನೀವು ದೊಡ್ಡ ಒಂದು ಸ್ಥಾನಕ್ಕೆ ಬಂದು ಕೂತತ್ನಾಗ ನಿಮ್ಮ ಹತ್ರ ಸಮಸ್ಯೆ ಪರಿಹಾರಕ್ಕ ಲೌಕಿಕ ಜೀವಿಗಳು ಬಂದಾಗ ಅವರ ಸಮಸ್ಯೆಗಳನ್ನ ಅರಿತು ಆ ಸಮಸ್ಯೆಗೆ ಪರಿಹಾರ ಹೇಳುವಂತ ಶಕ್ತಿ ನಿಮಗೆ ಬರಬೇಕು. ಅದರ ಸಲುವಾಗಿ ಏನದ, ಲೌಕಿಕ ಜೀವಿಗಳ ಜೊತೆಗೆ ನಾವು ಸಂಪರ್ಕ ಹೊಂದಿದಾಗ ಅವಾಗ ನಮಗಿವೆಲ್ಲ ನಾಲೆಜ್ಗಳು ಬೇಕಾಗ್ತಾವ. ಅದಕ್ಕೆ ಇವೆಲ್ಲ ಕೊಡ್ಲಕತ್ತಾರ ಅಷ್ಟೇ ಹೊರತು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹೊಂದೋದಕ್ಕೆ ಈ ಕಥೆಗಳು ನಮಗೆ ಬೇಕಾಗಿಲ್ಲ. ಇದು ಹೇಳೋದಕ್ಕೆ ನಿಮ್ಗೆ ಕೇಳೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು, ನನಗೆ ಹೇಳಕ್ ಏನೇನು ಇಂಟ್ರೆಸ್ಟ್ ಇಲ್ಲ. ಆನಂದವಾಗಿರ್ಬೇಕನ್ನೋದು ಒಂದೇ ನಮ್ಮದು, ಅದೇ ಒಂದೇ ನಮ್ಮ ಗುರಿ. ಆನಂದವಾಗೇ ಇರ್ಬೇಕಷ್ಟೇ. ಉಳಿದದ್ದೆಲ್ಲ ಕಥೆ ತಗೊಂಡು ಏನ್ ಮಾಡ್ಬೇಕು? ಜೀವಿಗಳ ಸಲುವಾಗಿ ತಮ್ಮ ಒಂದು ಇದು ನಮಗ್ ಬೇಕಾಗಿದೆ. ಮುಮುಕ್ಷುಗಳಿಗೆ ಮೋಕ್ಷ ಸಾಧನೆ ಆನಂದ ಸಾಕು.
ಯೋಗಿಗಳಂತಾರೆ. ಈಗ ಅವ್ರೇನ್ ಮಾಡ್ಯಾರ, ಯೋಗ ಅಂದ್ರೆ ಉಪಾಸಕರ ಕಥೆ ಇದು. ಜ್ಞಾನಿಗಳದ ಅಲ್ಲದು, ಉಪಾಸಕರ ಕಥೆ ಇದೆಲ್ಲ. ತಿಳ್ಕೋಬೇಕು, ಗೊತ್ತಿರ್ಬೇಕು. ಗೊತ್ತಿರ್ಬೇಕು ಹೆಂಗ ಏನು ನಾಲೆಜ್ ಇರ್ಬೇಕು. ನಾವು ಹಂಗ ಆಗ್ಲಕ್ ಸಾಧ್ಯ ಆದ, ನಾವು ರಾಮನಾಗ ಆಗ್ಲಕ್ಕ ಸಾಧ್ಯ ಅದ, ಕೃಷ್ಣನಾಗಿ ಆಗ್ಲಕ್ ಸಾಧ್ಯ ಅದ. ಹೆಂಗಂದ್ರೆ ಯೋಗ ಸಾಧನೆ ಮಾಡಿ ಸಿದ್ಧ ಪುರುಷರಾದಾಗ ರಾಮಕೃಷ್ಣಾದಿಗಳು ಏನ್ ಲೀಲೆ ಮಾಡ್ಯಾರ ಅದೇ ಲೀಲೆ ನಾವು ಮಾಡ್ಲಕ್ ಸಾಧ್ಯ ಅದ. ಅದಕ್ಕೆ ಯೋಗಿ ಶಿವ ಶಿವಯೋಗಿ, ಯೋಗಿ ಶಿವ ಶಿವಯೋಗಿ ಅಂತಾರ. ಯೋಗಿ 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 ಅಂತ ಯಾಕಂತಾರ? ಸಮರ್ಥ, ಶಕ್ತಿ ತುಂಬಿಕೊಳ್ಳೋರು, ಉಪಾಸಕರು. ಶಿವನಿಗೇನ್ ಸಂಬಂಧ ಇಲ್ಲ. ನೀವು ಶಕ್ತರಾದ್ರೇನು ಅಶಕ್ತರಾದ್ರೆ ಏನ್ ಸಂಬಂಧ ಇಲ್ಲ. ಅವ ತನ್ನ ಪಾಡಿಗೆ ತಾನು ಆನಂದ ಇರ್ತಾನ. ಇದೆಲ್ಲ ಉಪಾಸಕರ ಕೆಲಸ. ಓಕೆ, ಉಳಿದ ವಿಷಯ ನಾಳೆ ನೋಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ.